भविष्यते समस्तगुणसम्पूर्णं सर्वदोषविवर्जितं लक्ष्मीनारायणं वन्दे तथाभीष्टसमस्तदम् अयं भावः अदवगल उपक्रमादीनामेव तत्परत्वरूप अन्वयप्रमापकत्वसूचनाय उपक्रमादेः इति अनुक्त्वा समन्वयादिति यौगिकसूत्रपदमेव अन्वकारी उपक्रमादेः बहुत्वेपि विष्णुपरत्वे ऐकमत्यद्योतनाय एकवचनं प्राणो ब्रह्म कं ब्रह्म भयामि अग्निं प्रथमं स्वस्तये इति ब्रह्मविद्या सावित्री सूक्तयोः आरितप्रणितु ब्रह्मविद्या प्राणादि उपक्रमस्य उपक्रांत प्राणादि परत्व प्रमापकत्वेन तात्पर्यविचारेपि प्रबललिंगादिना अबाधितत्वरूप परीक्षितत्व विशिष्टस्य नाभ्यचारः इति वक्तुं सविति अन्वय विशेषणम् ಇದು ಸಮನ್ವಯ ತನ್ನಲ್ಲಿ ಅನ್ವಯ ಸಮನ್ವಯ ಅನ್ನ ಪದ ಯಾತಕ್ಕೆ ಉಪಯೋಗಿಸಿದರು ಅನ್ವಯ ತನ್ನ ಪದ ಸ್ವಾರಸ್ಯ ಎಂಬುದನ್ನು ಹೇಳ್ತಾ ಇದ್ದಾರೆ ಉಪಕ್ರಮಾದೀನಾಮೇವ ತತ್ಪರತ್ವರೂಪ ಅನ್ವಯ ಪ್ರಮಾಪಕತ್ವ ಸೂಚನಾಯ ಉಪಕ್ರಮಾದೇಹೇ ಇತಿ ಅನುಕ್ತ್ವಾ ಸಮನ್ವಯಾದಿತಿ ಯೌಗಿಕ ಸೂತ್ರಪದಮೇವ ಅನ್ವಕಾರಿ ಏನು ಹೇಳ್ಬೋದಾಗಿತ್ತು ಉಪಕ್ರಮಾದಿಗಳಿಂದ ಸಿದ್ಧವಾಗುತ್ತೆ ಅಂತ ಹೇಳಬೇಕಾಗಿತ್ತು ಅದು ಬಿಟ್ಬಿಟ್ಟು ಬರೀ ಸಮನ್ವಯ ಅಂತ ಅಷ್ಟೇ ಹೇಳಬೇಕು ಯಾಕೆ ಹಾಗೆ ಮಾಡಿದರು ಅಂತ ಪ್ರಶ್ನೆ ಉಪಕ್ರಮಾದೀನಾಮೇವ ತತ್ಪರತ್ವರೂಪ ಅನ್ವಯ ಪ್ರಮಾಪಕತ್ವ ಸೂಚನಾಯ ಉಪಕ್ರಮಾದಿಗಳೇ ತತ್ಪರತ್ವ ರೂಪ ಭಗವತ್ಪರ ರೂಪವಾಗಿವೆ ವೇದಾದಿಗಳು ಅಂತ ಹೇಳಿ ಅನ್ವಯವನ್ನ ತಿಳಿಸ್ತಕ್ಕಂತಹ ಸೂಚನೆ ಇದ್ರೂ ಕೂಡ ಉಪಕ್ರಮಾದೇಹಿ ಅನುಕ್ತ್ವ ಸೂತ್ರ ಏನಂತಿರ್ಬೋದು ಓಂ ಉಪಕ್ರಮಾದೇಹೇ ಸೂತ್ರ ಇರ್ಬೋದಾಗಿ ಹಾಗಿಲ್ಲ ಯಾತಕ್ಕಿಲ್ಲ ಅಂದ್ರೆ ಸಮನ್ವಯಾದಿತಿ ಯೌಗಿಕ ಸೂತ್ರ ಪದಮೇವ ಅನ್ವಕಾರಿ ಸಮನ್ವಯ ಅಂತಕ್ಕಂತಹ ಪದವನ್ನು ಹಾಕಿದ್ದಾರೆ ಆಚಾರ್ಯ ಏನಂತ ಸಮನ್ವಯಾದೀಕ್ಷತೆ ಸಮನ್ವಯ ತನ್ನ ಪದ ಉಪಕ್ರಮಾದೇಹೇ ಈಕ್ಷತೆ ಅನ್ಬೋದಾಗಿದೆ ಯಾತಕ್ಕನ್ಲಿಲ್ಲ ಅಂದ್ರೆ ಅದು ಸೂತ್ರದಲ್ಲಿ ಸಮನ್ವಯ ಇರೋದ್ರಲ್ಲಿ ಆ ಪದವನ್ನೇ ಉಪಯೋಗಿಸಿದ್ದಾರೆ ಆ ಪದ ಉಪಯೋಗಿಸಬೇಕಾದ್ರೂ ಏನು ಕಾರಣ ಅಂದ್ರೆ ಉಪಕ್ರಮಾದೀನ ತತ್ಪರತ್ವ ರೂಪ ಅನ್ವಯ ಪ್ರಮಾಪಕತ್ವ ಸೂಚನಾಯ ಉಪಕ್ರಮಾದಿಗಳು ಅಂತ ಅಷ್ಟೇ ಹೇಳಿಬಿಟ್ರೆ ಬರೀ ಉಪಕ್ರಮ ಅಷ್ಟೇ ಆಗುತ್ತೆ ಅವುಗಳನ್ನೆಲ್ಲ ಅನ್ವಯ ಮಾಡಿಕೊಳ್ಬೇಕು ಅಂತ ಅಂದ್ರೆ ಉಪಕ್ರಮಾದಿಗಳು ಬೇಕು ಅನ್ವಯನೂ ಬೇಕು ಅದರಲ್ಲಿ ಒತ್ತು ಯಾವುದು ಕೊಡಬೇಕು ಅನ್ವಯ ಕೊಡಬೇಕು ಅದಕ್ಕೋಸ್ಕರವಾಗಿನೇ ಅನ್ವಯ ಸಮನ್ವಯ ತನ್ನ ಸೂತ್ರದ ಸೂತ್ರ ಇದೆ ಆ ಸೂತ್ರದ ಪದವನ್ನೇ ಶ್ರೀಮದ್ ಆಚಾರ್ಯರು ಅನ್ವಕಾರಿ ಅನುಕರಿಸಿದ್ದಾರೆ ಅಂತ ಉಪಕ್ರಮಾದೇಹೇ ಬಹುತ್ವೇಪಿ ವಿಷ್ಣುಪರತ್ವೇ ಐಕಮತ್ಯ ದ್ಯೋತನಾಯ ಏಕವಚನಂ ಸಮನ್ವಯಾತ್ತಂತಿದೆ ಏಕವಚನ ಸಮನ್ವಯಾದಿಭಿ ಅನ್ಬೋದಾಗಿತ್ತು ಸಸ ಸಮನ್ವಯಾದಿಭ್ಯ ಅನ್ಬೋದಾಗಿತ್ತು ಅದು ಸಪ್ತಮಿ ಪಂಚಮಿ ಆದ್ದರಿಂದ ಆಗನ್ಬೋದಾಗಿತ್ತು ಸಮನ್ವಯಾದಿಭ್ಯ ಅಂತ ಸಮನ್ವಯಾತ್ತಂತ ಸಮನ್ವಯಾತ್ತಂತ ಯಾರಿಗೆ ಹೇಳಿದ್ರು ಅನ್ವಯಾತ್ ಅಂತ ಹೇಳಿದ್ರೆ ಅನ್ವಯೇಭ್ಯ ಸಮನ್ವಯೇಭ್ಯ ಅನ್ಬೋದಾಗಿತ್ತು ಅದು ಬಿಟ್ಟು ಸಮನ್ವಯ ಏಕವಚನ ಉಪಯೋಗಿಸಿದ್ರು ಬಹುವಚನ ಹೇಳ್ಬೋದಾಗಿತ್ತಲ್ಲ ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಕೊಡ್ತಾರೆ ಹೌದು ಉಪಕ್ರಮಾದೇಹೇ ಬಹುತ್ವೇಪಿ ಉಪಕ್ರಮಾದಿಗಳು ಬಹಳವಾಗಿದ್ರು ಕೂಡ ಆರಿದ್ರು ಕೂಡ ವಿಷ್ಣುಪರತ್ವೇ ಐಕಮತ್ಯ ದ್ಯೋತನಾಯ ಏಕವಚನಂ ವಿಷ್ಣುಪರತ್ವದಲ್ಲಿ ಅವುಗಳಲ್ಲಿ ಭೇದ ಇಲ್ಲ ಕಲೆಕ್ಟಿವ್ ಸಿಂಗಲರ್ ಅಂತ ಕಲೆಕ್ಟಿವ್ ಸಿಂಗಲರ್ ಏನಾಗಿದೆ ಗುರಿ ಎಲ್ಲದಕ್ಕೂ ಏನಾಗಿದೆ ವಿಷ್ಣುಪರತ್ವನೇ ಉಪಕ್ರಮ ತಗೊಂಡ್ರು ವಿಷ್ಣುಪರತ್ವ ಉಪಸಂಹಾರ ವಿಷ್ಣುಪರತ್ವ ಎಲ್ಲರ ಗುರಿ ಏನು ಒಂದೇ ಆಗಿರೋದ್ರಿಂದ ಅದು ಬಹುವಚನ ಉಪಯೋಗಿಸಿದ್ದಾರೆ ಏಕವಚನ ಉಪಯೋಗಿಸಿದ್ದಾರೆ ಪ್ರಾಣೋ ಬ್ರಹ್ಮ ತಂ ಬ್ರಹ್ಮ ಮುಂದೆ ಇತಿ ಭಯಾಮಿ ಅಗ್ನಿಂ ಪ್ರಥಮಂ ಸ್ವಸ್ತಯೇ ಇತಿ ಬ್ರಹ್ಮವಿದ್ಯಾ ಸಾವಿತ್ರಿ ಸೂಕ್ತಯೋಃ ಪ್ರಾಣಾದಿ ಉಪಕ್ರಮಸ್ಯ ಉಪಕ್ರಾಂತ ಪ್ರಾಣಾದಿ ಪರತ್ವ ಪ್ರಮಾಪಕತ್ವೇನ ತಾತ್ಪರ್ಯ ವ್ಯಭಿಚಾರೇಪಿ ಪ್ರಬಲಲಿಂಗಾದಿನ ಅಬಾಧಿತತ್ವರೂಪ ಪರೀಕ್ಷಿತತ್ವ ವಿಶಿಷ್ಟಸ್ಯ ನ ವ್ಯಭಿಚಾರ ಇತಿ ವಕ್ತುಂ ಸಮಿತಿ ಅನ್ವಯ ವಿಶೇಷಣಂ ಅನ್ವಯಕ್ಕೆ ಸಂಬಂಧ ಹಾಕಬೇಕು ಅನ್ವಯ ಆಯ್ತು ಸಂಬಂಧ ಹಾಕಬೇಕು ಅಂತ ಕೇಳಿದರೆ ಸುಮ್ಮನೆ ಓದಿದಾಗ ಕೆಲವು ಮುಂದೆ ಕನ್ಫ್ಯೂಷನ್ ಬರಬಹುದು ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಅಂತ ಒಂದು ವಾಕ್ಯ ಭಯಾಮಿ ಅಗ್ನಿಂ
ಪ್ರಥಮಂ ಸ್ವಸ್ಥಯೇ. ಇನ್ನೊಂದು ವಾಕ್ಯ, ಇದು ಬ್ರಹ್ಮವಿದ್ಯಾ ಒಂದು, ಸಾವಿತ್ರ ಸೂಕ್ತಯೋ, ಸಾವಿತ್ರ ಸೂಕ್ತ ಇನ್ನೊಂದು. ಮೊದಲನೇದು ಬ್ರಹ್ಮವಿದ್ಯಾ, ಇದು ಸಾವಿತ್ರ ಸೂಕ್ತ. ಪ್ರಾಣಾದಿ ಉಪಕ್ರಮಕ್ಕೆ ಉಪಕ್ರಾಂತ ಪ್ರಾಣಾದಿ ಪರತ್ವ ಪ್ರಮಾಪಕತ್ವೇನ, ಅಲ್ಲಿ ಒಟ್ಟ ಅನ್ವಯ ತಗೊಂಡ್ರಾಗ ಪ್ರಾಣದಲ್ಲಿ ಅನ್ವಯ ಅಂತ ಕಾಣಿಸುತ್ತೆ, ಮುಂದೆ ಅಗ್ನಿಯಲ್ಲಿ ಅನ್ವಯ ಅಂತ ಕಾಣಿಸುತ್ತೆ. ಆದರೆ ಅಲ್ಲಿ ಪ್ರಾಣ ಅಂತ ಶಬ್ದ ಇದ್ರೂ ಕೂಡ, ಅಗ್ನಿ ಅಂತ ಶಬ್ದ ಇದ್ರೂ ಕೂಡ ತಾತ್ಪರ್ಯ ವ್ಯಭಿಚಾರೇಪಿ ಪ್ರಬಲಲಿಂಗಾದಿನ ಅವಾದಿತತ್ವ ರೂಪ ಪರೀಕ್ಷಿತತ್ವ ವಿಶಿಷ್ಟಸ್ಯ ನ ವ್ಯಭಿಚಾರ. ಮೇಲ್ನೋಟಕ್ಕೆ ತಾತ್ಪರ್ಯ ವಿಷ್ಣುದಲ್ಲಿ ಬಂದಾಗಲಿಲ್ಲ, ಅಲ್ಲಿ ಕಂ ಬ್ರಹ್ಮ ಬೇರೆ ಕಂ ಅಂತ ಶುರುವಾಯಿತು, ಇಲ್ಲಿ ಅಗ್ನಿ ಅಂತ ಶುರುವಾಯಿತು. ನೋಡ, ತಾತ್ಪರ್ಯ ವ್ಯಭಿಚಾರ ಅಂದ್ರೆ ಏನು? ತಾತ್ಪರ್ಯದಲ್ಲಿ ಹೊಂದಾಣಿಕೆ ಬರಲಿಲ್ಲ. ಆದರೆ ಪ್ರಬಲಲಿಂಗಾದಿನ ಅಪಾದಿತತ್ವ ರೂಪ ಪರೀಕ್ಷಿತತ್ವ ವಿಶಿಷ್ಟಸ್ಯ, ಪ್ರಬಲಲಿಂಗಾದಿಗಳಿಂದ, ಲಿಂಗ ಅಂದ್ರೆ ಯುಕ್ತಿ, ಪ್ರಬಲವಾದ ಯುಕ್ತಿ ಮೊದಲಾದವುಗಳಿಂದಾಗಿ ಅದು ನೋಡೋದಕ್ಕೆ ಕಂಡ್ರು ಕೂಡ ವಾಸ್ತವವಾಗಿ ಏನಲ್ಲ, ವಿಷ್ಣು ಪರವೇ ಆಗಿದೆ ಅಂತ ಹೇಳೋದಕ್ಕೋಸ್ಕರ ಸಮ್ಮನ್ನ ಪದ ಹಾಕಿದೆ. ಉಪಕ್ರಮಾದಿಗಳೆಲ್ಲ ಒಂದು ಕಡೆಗೆ, ಉಪಕ್ರಮಾದಿಗಳು ಅಂತ ಉಪಕ್ರಮಾದಿ ಅಂತ ಹೇಳಬೇಕಾಗಿತ್ತೆ, ಹೇಳಲಿಲ್ಲ. ಏನು ಅನ್ವಯಾತ್ ಅಂತ ಹೇಳಿ, ಅನ್ವಯಾತ್ ಅಂತ ನಿಲ್ಲಿಸಿಲ್ಲ, ಸಮನ್ವಯಾತ್ ಅಂತ ಹೇಳಿ. ಬರೀ ಉಪಕ್ರಮಾದಿಗಳನ್ನು ತಗೊಂಡ್ರೆ ಏನಾಗಬಹುದು, ತಾತ್ಪರ್ಯ ಸಿಗುತ್ತೆ ಗ್ಯಾರಂಟಿ ಇಲ್ಲ, ಅನ್ವಯ ಮಾಡಿಕೊಂಡ್ರೆ ಸಿಗುತ್ತೆ. ಮತ್ತೆ ವಾಕ್ಯ ರಾಮ ಕೃಷ್ಣ ಪದೇ ಉದ್ದು ಪದ ಇಟ್ಬಿಟ್ರೆ ಸಿಗೋದಿಲ್ಲ, ಏನ್ ಮಾಡ್ಕೋಬೇಕದನ್ನ ಅನ್ವಯ ಮಾಡಿಕೊಂಡ್ರೆ ಸಿಗುತ್ತೆ. ಉಪಕ್ರಮ ಉಪಸಂಹಾರಾದಿಗಳನ್ನ ಇಂಡಿಪೆಂಡೆಂಟ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಹೋಗದೆ ಅನ್ವಯ ಮಾಡಿಕೊಳ್ಳಬೇಕು ಅಂತ ತಾತ್ಪರ್ಯ ಅಲ್ಲಿ ಬಂತು. ಸಂಶಯದ ಉದ್ದೇಶ ಏನಂತ ಕೇಳಿದ್ರೆ, ಅನ್ವಯದಲ್ಲೂ ಕೂಡ ಮತ್ತೇನ್ ಮಾಡ್ಬೇಕು, ಸರಿಯಾದ ಅನ್ವಯ ಮಾಡ್ಕೋಬೇಕು, ಸಮನ್ವಯ ಮಾಡ್ಕೋಬೇಕು. ಅವಾಗ ಏನಾಗುತ್ತದು, ಬೇರೆ ಯಾವುದೋ ಇಂದ್ರ ಸೂಕ್ತ ಅಂತ ಕಂಡಿದ್ದು ವಿಷ್ಣು ಸೂಕ್ತ ಆಗುತ್ತೆ, ಅಗ್ನಿ ಸೂಕ್ತ ವಿಷ್ಣು ಸೂಕ್ತ ಆಗುತ್ತೆ. ಬರೀ ಅನ್ವಯ ಮಾಡ್ಕೊಂಡ್ರೆ ಅಗ್ನಿ ಪರ ಅಂತ ಅನ್ಸುತ್ತೆ, ಸುಮ್ಮನೆ ಅನ್ವಯ ಮಾಡ್ಕೊಂಡ್ರೆ ಇನ್ನು ಯಾರ್ದೋ ಪರ ಅನ್ಸುತ್ತೆ. ಸುಮ್ಮನೆ ಅನ್ವಯ ಮಾಡ್ಕೊಳ್ಳೋದು ಬೇರೆ, ಅನ್ವಯ ಉಪಕ್ರಮಾದಿಗಳು ಸುಮ್ಮನೆ ಹೇಳೋದು ಬೇರೆ, ಅನ್ವಯ ಮಾಡ್ಕೊಳ್ಳೋದು ಬೇರೆ, ಸಮನ್ವಯ ಮಾಡ್ಕೊಳ್ಳೋದು ಬೇರೆ, ಮೂರು ಸ್ಟೇಜ್. ಅದಕ್ಕೋಸ್ಕರ ಆಚಾರ್ಯ ಸಮನ್ವಯಾತ್ ಅಂತ ಹೇಳಿದ್ದಾರೆ. ಇಲ್ಲೆಲ್ಲ ಯಾಕೆ ಸಮರ್ಥನೆ ಮಾಡ್ತಾ ಇದ್ದಾರೆ, ಸೂತ್ರಾರ್ಥ ಆಗಬೇಕು, ಅದು ಆಚಾರ್ಯ ಭಾಷ್ಯಾರ್ಥ ಅಣುಭಾಷೆಯಲ್ಲಿ ಹೇಗೆ ಬಂದಿದೆ ಅಂತ ತೋರಿಸ್ಬೇಕು. ಅದಕ್ಕಾಗಿ ಇಷ್ಟೆಲ್ಲ ಡೀಟೇಲ್ ಆಗಿ ರಾಯರು ಪ್ರತಿಯೊಂದು ಪದವನ್ನು ಸಮನ್ವಯ ಇಚ್ಛತೆ ಸಮನ್ವಯಾತ್ ಅನ್ನೋದಕ್ಕೆ ಇಷ್ಟೆಲ್ಲ ಅರ್ಥ ಬರುತ್ತೆ. ಏನ ಸ್ವಯಾಮಿ ಅಗ್ನಿ, ಸ್ವಸ್ಥಯೇ ಅಗ್ನಿಯನ್ನ ಸ್ವಸ್ತಿಗೋಸ್ಕರ, ನಮ್ಮ ಕಲ್ಯಾಣಕ್ಕೋಸ್ಕರ ವಯಾಮಿ ಹೋಲಿಸುತ್ತೇನೆ, ಆಹ್ವಾನ ಮಾಡಿ ಆತನಿಗೆ ಹವಿಸ್ಸನ್ನು ಅರ್ಪಿಸುತ್ತೇನೆ. ಆಹ್ವಯಾಮಿ ಗೊತ್ತಾಯ್ತಾ, ಆಹ್ವಾನಿಸುತ್ತೇನೆ, ಆತನಿಗೆ ನಾನು ವಿಶೇಷವಾದಂತಹ ಹೋಮಾದಿಗಳ ಮೂಲಕ ಆರಾಧನೆ ಮಾಡ್ತೇನೆ ಅಂತ ಅರ್ಥ ಇದೆ. ಅಗ್ನಿ ಅಂತ ಬಂದ್ಬಿಡ್ತಲ್ಲ ಅಂತ ಕೇಳಿದ್ರೆ, ಅಗ್ನಿ ಶಬ್ದಕ್ಕೆ ಏನರ್ಥ, ಸಮನ್ವಯ ಮಾಡಿಕೊಂಡ್ರೆ ವಿಷ್ಣು ಅಂತ ಅರ್ಥ. ಬರೀ ಅನ್ವಯ ಮಾಡಿಕೊಂಡ್ರೆ ಬೇರೆ, ಸಮನ್ವಯ ಮಾಡಿಕೊಂಡ್ರೆ ಬೇರೆ. ಹೇಳು ಸರಿಯಾಗಿ ಹೇಳು ಅಂತಾರಲ್ಲ ಹಾಗೆ. ಸಮ್ಯಕ್ ಇದೆ, ಸಮ್ಯಕ್ ಅನ್ವಯ. ಸಮ್ಯಕ್ ಅಂದ್ರೆ ಈ ಸರಿಯಾಗಿ ಅನ್ವಯ ಮಾಡ್ಕೋಬೇಕಾದ್ರೆ ಫಸ್ಟ್ ಸರಿಯಾಗಿ ವಪಾಂತ ಅಸ್ಮಾನ್ ಪುರುಭೂತ ಇದು ವಾಕ್ಯ ಇದೆ. ಸುಮ್ಮನೆ ಏನು ಓದ್ಕೊಂಡ್ರೆ ಪಾಲಿಸಲಿ ನಮ್ಮನ್ನು ಶುರು, ಅಸ್ಮಾನ್ ನಮ್ಮನ್ನು ಪಾಲಿಸಲಿ ಅನ್ವಯ ಸರಿ ಹೋಗುತ್ತೆ. ಯಾವುದೇ ಒಂದು ವಾಕ್ಯವನ್ನ ಅದರಲ್ಲಿರೋ ವಾಕ್ಯ ಏನ್ ಮಾಡ್ಕೋಬೇಕು, ಯಾವುದು ಸಿಂಟ್ಯಾಕ್ಸ್ ಕರೆಕ್ಟ್ ಮೇಂಟೈನ್ ಮಾಡ್ಬೇಕು, ಅವ ವಾಕ್ಯ ಏನಾಗುತ್ತಾಗ ಅರ್ಥ ಆಗುತ್ತೆ. ಪ್ರೋದಲ್ಲಿ ಸಮಾನವಾಗಿ ಏನ್ ಮಾಡ್ತಾರೆ, ಅನ್ವಯ ಬರೋ ಹಾಗೆ ಬರೀತಾರೆ. ಪೊಯಿಟ್ರಿಯಲ್ಲಿ ಹಾಗಲ್ಲ, ಪೊಯಿಟ್ರಿಯಲ್ಲಿ ಏನ್ ಮಾಡ್ಬಿಡ್ತಾರೆ, ಇಲ್ಲೆಲ್ಲೋ ಪದಗಳಿರುತ್ತೆ, ಆ ಪದಗಳೆಲ್ಲ ಜೋಡಿಸ್ಕೋಬೇಕು, ಅದಕ್ಕೆ ಪದಚ್ಛೇದ ಮಾಡಬೇಕು, ಅನ್ವಯ ಮಾಡಬೇಕು, ಅನ್ವಯ ಕ್ರಮೇಣ ಅರ್ಥ ಮಾಡಿಕೊಂಡು ತಾತ್ಪರ್ಯ ಹೇಳಬೇಕು, ಇದು ಪದ್ಧತಿ. ಆದ್ರಿಂದ ಗದ್ಯಕ್ಕಿಂತ ಪದ್ಯ ಏನಾಗುತ್ತೆ, ಸರಿಯಾಗಿ ಅನ್ವಯ ಮಾಡ್ಕೋಬೇಕು ಅಂತ ಅರ್ಥ. ಸರಿಯಾಗಿ ಅನ್ವಯ ಅಂದ್ರೆ ಏನು, ಕರ್ತೃಪದ ಸಂಬಂಧಪಟ್ಟದ ಕರ್ತೃಪದಕ್ಕೆ, ಕರ್ಮಪದಕ್ಕೆ, ಕ್ರಿಯಾಪದಕ್ಕೆ ಹಾಗೆ ಅನ್ವಯ ಮಾಡಿಕೊಂಡು ಮತ್ತೆ ಒಂದು ವಾಕ್ಯ ಅನ್ವಯ ಆಯ್ತು. ಈಗ ಎಲ್ಲಾ ವಾಕ್ಯಗಳು ಜೋಡಿಸ್ಕೊಂಡಾಗ ಎಲ್ಲಿ ಬಂತು ನೋಡ್ಬೇಕು. ಒಂದೊಂದು ವಾಕ್ಯ ಜೋಡಿಸ್ಕೊಳ್ಳೋದು ಬೇರೆ, ಎಲ್ಲಾ ವಾಕ್ಯ ಜೋಡಿಸ್ಕೊಳ್ಳೋದು ಬೇರೆ. ಹೊತ್ತು ನೋಡಿ, ಅಕಸ್ಮಾತ್ ರಿಪೇರಿ ಕರೆದು ಬಿಟ್ರೆ ಯಾವ್ದೋ ತೆಗೆಯಕ್ಕೆ ಬರೋದಿಲ್ಲ, ಬಜೆಟ್ ಆಗೋಗುತ್ತೆ. ಏನ್ ಮಾಡ್ಬೇಕಾಗ ಸರಿಯಾಗಿ ಹುಡುಕ್ತಾರ, ಯಾವ ತರ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ರಿಪೇರಿ ಆಗೋದು ಏನಾಗ್ಬಿಡುತ್ತದ, ಪೂರ್ತಿ ಬ್ಲಾಸ್ಟ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿಬಿಡ್ಬೋದು. ಹುಷಾರ ಮಾಡ್ಬೇಕ. ಅದು ಯಾರಿಗೆ ಸಾಧ್ಯ, ಅದು ಎಲೆಕ್ಟ್ರಿಷಿಯನ್ಗೆ ಮಾತ್ರ. ಸುಳ್ಳು ವೈರ್ ಜೋಡಿಸ್ಬಿಟ್ರೆ ನೇ ಆಗಲಿಲ್ಲ, ವೈರ್ ಎಲೆಕ್ಟ್ರಿಕ್ ಇದೆ ಹ್ಯಾಂಡ್ ಮಾಡ್ಕೋಬಿಟ್ಟ ನಡೆಯುತ್ತೆ. ಸಮನ್ವಯ ಮಾಡ್ಬೇಕು. ಅವಾಗ ಏನಾಗುತ್ತೆ, ಕರೆಂಟ್ ಫ್ಲೋ ಆಗುತ್ತೆ, ಎಲ್ಲಿ ಬೇಕೋ ಅಲ್ಲಿ ಕರೆಕ್ಟ್ ಹೋಗುತ್ತೆ. ಇಲ್ಲ ಹೋದ್ರೆ ಎಲ್ಲಿ ಬೇಕು ಎಲ್ಲೆಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗೋದು ಬೇರೆ, ಎಲ್ಲೆಲ್ಲಿಗೆ ಹೋಗೋದು ಬೇರೆ. ಅದು ಸಮನ್ವಯ ಮಾಡಿಕೊಳ್ಳಿ, ಸರಿಯಾಗಿ ಜೋಡಿಸಿ ಕೊಡೋದು, ಸರಿಯಾಗಿ ಜೋಡಿಸಿ ಅಂತ ಜೋಡಿಸಿ ಸರಿಯಾಗಿ ಜೋಡಿಸಿ. ಅರ್ಥ ಆಯ್ತಾ? 5-6 ಪೀಸ್ ಕೊಟ್ಬಿಡ್ತಾರೆ, ಜಾಯಿನ್ ಮಾಡಿ ಅಂತ ಹೇಳ್ತಾರೆ. ಜಾಯಿನ್ ಮಾಡಿದ್ರೆ ಹೇಗಿರ್ಬೇಕಲ್ಲ, ಒಟ್ಟಿನೋಡ ಒಂದು ಯೂನಿಟ್ ಕಂಡ ಕಾಣುತ್ತೆ.
ಅದು ಬಿಟ್ಟು ಸುಮ್ಮನೆ ಜೋಡಿಸ್ಬಿಟ್ಟು ಯಾರು ಬೇಕಾದ್ರೆ ಜೋಡಿಸ್ತಾರೆ, ಅದಕ್ಕೆ ಯಾರು ಬೇಕಾಗಿಲ್ಲ. ಅದೇನು ಆಲ್ತಲ್ಲ, ಹೊರದಿಂದ ಜೋಡಿಸ್ಬಿಟ್ರೆ ಆಮೇಲೆ ಹೊರದಿಂದ ಗೊತ್ತು ಕೂಡ ಆಗೋದಿಲ್ಲ ಆ ರೀತಿ ಜಾಯ್ನ್ ಆಗಿ. ಅದಕ್ಕೊಂದು ಏನ್ ಬೇಕು ಯಾವಾಗಲೂ ಕ್ರೈಟೀರಿಯಾ ಅದು. ಇಂಡಿಯಾ ಮ್ಯಾಪ್ ಹೊರದ್ಬಿಟ್ಟು ಅಂತ ತಿಳ್ಕೊಬೇಡ, ಜೋಡಿಸ್ಬೇಕು. ಇಂಡಿಯಾ ಮ್ಯಾಪ್ ಕಾನ್ಸೆಪ್ಟ್ ಏನ್ ಮಾಡ್ತಾನ ಅವನು ಕರೆಕ್ಟಾಗಿ ಜೋಡಿಸ್ಬಿಡ್ತಾನೆ. ಸುಮ್ಮನೆ ಜೋಡಿಸೋದು ಏನ್ ಮಾಡ್ತಾನೆ, ಏನೇನೋ ಜೋಡಿಸ್ಬಿಡ್ತಾನೆ. ಅದಕ್ಕೆ ಸಮ್ಯಕ್ ಅನ್ವಯ ಮಾಡ್ಕೊಂಡಾಗ ಆಮೇಲೆ ನೋಡಿದ್ರೆ ಬರತಕ್ಕಂಥ ಮ್ಯಾಪ್ ಅದು ಬದಿಯಲ್ಲಿ ಪೀಸ್ ಕಂಡ ಕಾಣಿಸ್ತಾ ಇದೆ. ಆಮೇಲೆ ಸರಿ ಬರುತ್ತೆ. ಇದು ಹಾಗೆ ಬೇರೆ ಪ್ರತ್ಯೇಕ ಹೋದ್ರೆ ಪೀಸ್ ಕಂಡ ಕಾಣಿಸ್ತಾ ಇದೆ, ಯಾರ್ಯಾರ ಬಗ್ಗೆ ಹೇಳದಾಗ ಕಾಣಿಸ್ತಾ ಇದೆ. ಅನ್ವಯ ಮಾಡ್ಕೊಂಡ್ರೆ ಒಂದು ಸ್ಟೇಜಿಗೆ ಬರುತ್ತೆ. ಸಮನ್ವಯ ಮಾಡ್ಕೊಂಡ್ಬಿಟ್ಟಾಗ ಕರೆಕ್ಟ್ ಪಿಕ್ಚರ್ ಸಿಗುತ್ತೆ. ಅದು ಬಂದೇ ಹೇಳಿದ್ರು ತಕ್ಷಣ ಅದು ಭಾರತ ಅಂತ ಹೇಗೆ ಹೇಳ್ಬಿಡ್ತಾನ, ವಿಷ್ಣು ಪರ ಅಂತ ಹೇಳ್ತಾನೆ ಅಂತ. ಎರಡು ಒಂದು ಸಂಶಬ್ದ ಸಮ್ಯಕ್ ಅಂತ ಅನ್ವಯ. ಇನ್ನೂ ವಿಶೇಷ ಅರ್ಥ ಮಾಡ್ಕೊಂಡ್ರೆ ಸಮ್ಮ ಶಬ್ದ ದೇವರು ಅಕಯ ಪ್ರವಿ ಸಂಭೂಮ ಸಕಃ ವಿಷ್ಣುವಾಚಕ. ಸಂ ಅಂತ ಹೇಳಿದ್ರೆ ವಿಷ್ಣು, ಸಂ ವಿಷ್ಣು ಅನ್ವಯ. ಎಲ್ಲ ವಿಷ್ಣುವಿನಲ್ಲೇ ಬರ ಅನ್ವಯ ಮಾಡ್ಕೋಬೇಕು. ದಾರಿಯಲ್ಲಿ ಹೋಗ್ಬೇಕು, ಎಲ್ಲೇ ಡಿವಿಷನ್ ತಗೊಂಡ್ರು ಕೂಡ ಮೇನ್ ರೋಡೇ ಕನೆಕ್ಟ್ ಆಗಬೇಕು. ರಿಪೇರಿ ಇತ್ತು ಅಂದ್ರೆ ಡಿವಿಷನ್ ಕೊಟ್ಟು, ಆದ್ರೆ ಡಿವಿಷನ್ ಎಲ್ಲೆಲ್ಲೂ ಹೋಗ್ಬಾರ್ದು. ಮತ್ತೆ ಎಲ್ಲಿಗೆ ಹೋಗ್ಬೇಕಲ್ಲ ಮೇನ್ ಇದಕ್ಕೆ ಲಿಂಕ್ ಆಗಬೇಕು, ಬಟ್ ಆದಷ್ಟು ಬೇಗ ಆಗಬೇಕು. ಈಗ ಬನಿವಾರಿಗಂತೂ ಲಿಂಕ್ ಡಿವಿಷನ್ ತಗೊಂಡಿದ್ದ, ಎಲ್ಲಿಗೆ ಹೋಗ್ಬಿಟ್ರೆ ಆದ್ರೆ ಬದೀತಾರೆ. ಹೌದು, ಎಲ್ಲದಕ್ಕೂ ಏನಂತ 4 ಸೂತ್ರಗಳೆಲ್ಲ ಪ್ರತಿ ಸೂತ್ರಕ್ಕೂ ಕೂಡ ಅದು ಪ್ರಿಯಾಂಬಲ್ ಇರ್ತಾರೆ. ಅದಕ್ಕೆ ಚತುಸ್ಸೂತ್ರಿ ಅಂತಾನೆ ಕರೆಯೋದು. 4 ಏನಂತಾರೆ, 4 ಅಧ್ಯಾಯ, ಮೊದಲನೇ ಅಧ್ಯಾಯದ 4 ಸೂತ್ರಕ್ಕೆ ಚತುಸ್ಸೂತ್ರಿ ಭಾಷ್ಯ ಅಂತಾನೆ ಕರೆಯೋದು. ಆ ವಿಶೇಷ ಆದ್ರೆ ನಮ್ಮಲ್ಲಿ ಇಡೀ ಭಾಗದಲ್ಲಿ ಒಟ್ಟಾಗಿ ನೋಡ್ತೇವೆ. ಹಾಗೆ ಬೇರೆಯವರೆಲ್ಲ ಚತುಸ್ಸೂತ್ರಿ ಓದ್ಬಿಟ್ಟು ಹೇಳಿ ಬ್ರಹ್ಮಸೂತ್ರ ಓದ್ತಾರೆ ಅಂತವ್ರು. ಉಳಿದೆಲ್ಲ ಡೀಟೇಲ್ಸ್ ಇದ್ದಾಗೆ, ಪ್ರಿನ್ಸಿಪಲ್ ಸೂತ್ರ ಶಿಷ್ಟು, ಉಳಿದೆಲ್ಲ ಏನೋ ಡೀಟೇಲ್ಸ್ ಇದ್ದಾಗೆ. ಅದು ಉಳಿದವರ ವಿಷಯ ಎಲ್ಲ ತಿಳ್ಕೋಬೇಕಾದ್ರೆ ಇಡೀ ಭಾಷೆ ಓದ್ಬೇಕಾಗಿಲ್ಲ. ಅವರು ಎಷ್ಟು ಓದಿದ್ರೆ ಸಾಕು, ಇಂಟ್ರೆಸ್ಟ್ ನೋಡ್ಬಿಟ್ಟು ಸಮ್ಮಲ್ಲಿ ಗೊತ್ತಾಗುತ್ತಲ್ಲ. ಆದ್ರೆ ನಮ್ಮಲ್ಲಿ ಆಗಲ್ಲ, ಪ್ರತಿಯೊಂದಕ್ಕೂ ಸ್ವಾರಸ್ಯ ಇದೆ ಆಚಾರ್ಯ ತೋರಿಸ್ತಾರೆ. ಅವರಿಗೆ ಇಡೀ ಬ್ರಹ್ಮಸೂತ್ರಲ್ಲೂ ಸ್ವಾರಸ್ಯ ಇಲ್ಲ ಅವ್ರ ಪ್ರಕಾರ. ಈಗ ಹಾಗೇನೆ ಇರೋದ್ರಿಂದ ಅವರಿಗೆ ಆ ಪದನೇ ಬೇಕಿತ್ತು. ಸರ್ವೇ ವೇದಾಯ ತದವಾಮನಂತಿ ಅದ ಅಲ್ಲ. ಈಕ್ಷತೆ ನನು ಸಮನ್ವಯ, ಸಮನ್ವಯ ಈಕ್ಷತೆಶ್ಚ ಮುಂದಿನ ವಾಕ್ಯ ಏನಂತ ಬಂತೀಗ, ವಿಸ್ತರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ ಸಮನ್ವಯ ಈಕ್ಷತೆಶ್ಚ. ಮುಂದೆ ಈಕ್ಷತೆ ಕಾರಣ ಅಲ್ಲೇನಿದೆ, ಈಕ್ಷತೆ ನಾ ಶಬ್ದಂ ಇತ್ಯಾದಿ ಸೂತ್ರ ಸಪ್ತಕಂ. ಆಚಾರ್ಯ ವಾಕ್ಯ ಎಷ್ಟು ಚೆನ್ನಾಗಿದೆ ಅಂದ್ರೆ ಹೆಸರಿರೋದೇನಂತ ಸಮನ್ವಯ ಈಕ್ಷತೆಶ್ಚ ಅಷ್ಟೇ ಇರೋದು. ಮುಂದೆ 7 ಸೂತ್ರ ಕವರ್ ಮಾಡುತ್ತೆ ಅಂತ ಹೇಳ್ತಾರೆ ಆಚಾರ್ಯ. ಭಾಷ್ಯದ ಒಂದು ಮಾತು ಏನ್ ಮಾಡುತ್ತದ 7 ಸೂತ್ರ ಕವರ್ ಮಾಡ್ತಾ ಇದೆ ನೋಡಿ. ಈಕ್ಷತೆ ನಾ ಶಬ್ದಂ ಇತ್ಯಾದಿ ಸೂತ್ರ ಸಪ್ತಕಂ, 7 ಸೂತ್ರಗಳನ್ನು ಸೇರಿಸಿರ್ತಕ್ಕಂಥದ್ದಕ್ಕೆ ಆಚಾರ್ಯ ಭಾಷ್ಯ ಪೂರ್ತಿ ಸಂಗ್ರಹ ಮಾಡ್ತಾ ಇದೆ. ಹೇಗೆ ಅಂತ ಹೇಳ್ತಾರೆ, ನಾನು ಸಮನ್ವಯಾನ್ ಮುಖ್ಯತಃ ಕಾಸ್ನೇನ ಆಗಮೋದಿತೋ ವಿಷ್ಣು ಇತ್ಯುಕ್ತ. ಒಟ್ಟು ಇವರಿಗೆ ಏನು ಹೇಳಿದಾಗ ಆಯ್ತು ನೀವೀಗ, ಸಮನ್ವಯ ಮುಖ್ಯತಃ ಕಾಸ್ನೇನ ಆಗಮೋದಿತೋ ವಿಷ್ಣು ಇತಿ ಅಯುಕ್ತಂ ಹೇಳಿದ ಸರಿಯಲ್ಲ. ಸಮನ್ವಯ ದೀಕ್ಷತೆ ಏನೇನು ಹೇಳಿದ್ರಲ್ಲ ಅದ್ಯಾವುದು ಸರಿಯಲ್ಲ. ಯಾಕೆ, ತಸ್ಯ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಇತಿ ಅವಾಚ್ಯತ್ವ ಅಜ್ಞೇಯತ್ವಯೋ ಉಕ್ತೇ. ಇಂಪಾರ್ಟೆಂಟ್ ಪೂರ್ವಪಕ್ಷ. ಏನು ಪೂರ್ವಪಕ್ಷ, ವಿಷ್ಣುವಿನಿಂದ ಸಮನ್ವಯ ಏನೇನು ಹೇಳ್ತೀರಲ್ಲ ಅದು ಸರಿ ಅಲ್ವೇ ಅಲ್ಲ. ಯಾತಕ್ಕೆ, ಆ ವಿಷ್ಣುವಿನ ಬಗ್ಗೆ ಬ್ರಹ್ಮನ ಬಗ್ಗೆ ಹೇಳ್ತಾ ಉಪನಿಷತ್ತು ಏನಂತ ಹೇಳ್ತಾ ಇದೆ, ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅವನ ಬಗ್ಗೆ ಮಾತುಗಳಾಗಲಿ ಮನಸ್ಸಾಗಲಿ ಸ್ವಲ್ಪಲಾರದೆ ವಾಪಸ್ ಬರ್ತವೆ ಅಂತ. ಅಂದ್ರೆ ದೇ ಫೇಲ್ ಟು ಎಕ್ಸ್ಪ್ರೆಸ್ ಗಾಡ್ ಅಂತ ಇವ್ರ ಪ್ರಕಾರ ಬ್ರಹ್ಮನ್. ದೇ ಫೇಲ್ ಟು ಆಲ್ ಒನ್ಸ್ ಫೇಲ್ ಟು ಎಕ್ಸ್ಪ್ರೆಸ್ ಗಾಡ್. ಅದೇನರ್ಥ, ಗಾಡ್ ಇಸ್ ಬಿಯಾಂಡ್ ಎಕ್ಸ್ಪ್ರೆಷನ್ ಅಂತ. ಗಾಡ್ ಇಸ್ ಬಿಯಾಂಡ್ ಎಕ್ಸ್ಪ್ರೆಷನ್. ಬಿಯಾಂಡ್ ಎಕ್ಸ್ಪ್ರೆಷನ್ ಆದ್ಮೇಲೆ ಎಕ್ಸ್ಪ್ರೆಸ್ ಮಾಡೋದು ಎಂಬಂತ ಹಾಗಿದ್ರೆ ನೀವೇನೋ ಸಮನ್ವಯ ಮಾಡಿ ಅಂತೆ. ಯಾವುದು ಇನ್ಎಕ್ಸ್ಪ್ರೆಸಿಬಲ್ ಅದು ಸಮನ್ವಯ ಮಾಡಿದ್ರೆ ಅರ್ಥ ಏನು, ಅದಕ್ಕೆ ಆಕಾಶಕ್ಕಲ್ಲಿ ಹೋದಾಗ ಸೂರ್ಯ ಏನು ಹೋದ್ರು ಗ್ಯಾರಂಟಿ ಇದ್ದರೆ ಎಸಿಬೇಕು, ಯಾಕೆ ಅದಕ್ಕೆ ಬಿಟ್ಬಿಟ್ರೆ ಆಯ್ತಲ್ಲ ಅಂತ ಪ್ರಶ್ನೆ. ಅದಕ್ಕೆ ಇದು ಅಯುಕ್ತಂ, ಹೇಳಿ ಸರಿಯಲ್ಲ. ಯಾವುದು ವಾಚ್ಯವಾಗಿದ್ರೆ ಏನ್ ಮಾಡ್ಬೋದು, ನಾವಾಗ ಹೊಂದಿಸ್ಬೋದು. ವಾಚ್ಯವಾದ್ರೆ ಹೊಂದಿಸ್ಬೋದು. ಒಂಥರ ಇದು ಹೋಗಲಾರದ ಜಾಗ ಹೋಗ್ಬೇಕು, ಯಾತಕ್ಕಾಗಿ ರೂಟ್ ಹಾಕೋದು ಮತ್ತೆ ಗೊತ್ತಾಯ್ತಾ. ಹೋಗಲಾರದ ವಿಲ್ ನಾಟ್ ರೀಚ್ ದ ಡೆಸ್ಟಿನಿ ಎಂಬುದು ರೂಟ್ ಆಫ್ ಡೆಸ್ಟಿನಿ ಅಂತ ಹಾಕೋದು. ಡೆಸ್ಟಿನಿ ರೀಚ್ ಬಿಯಾಂಡ್ ರೀಚ್ ಆದ ಡೆಸ್ಟಿನಿಗೆ ರೂಟ್ ಹಾಕೋದು ಅರ್ಥ ಇಲ್ಲಲ್ಲ ಅಂತ ಪ್ರಶ್ನೆ. ಇದು ತೊಡೋದ್ರಿಂದ ಅರ್ಥನೇ ಆಗಲಿಲ್ಲ. ಉತ್ತರ ಆಚಾರ್ಯ ಒಬ್ಬರೇ ವೇದವ್ಯಾಸ ದೇವರು ಹೇಳಿದ್ದನ್ನ ಸ್ಪಷ್ಟ ಹೇಳ್ತಾರೆ, ಪ್ರಶ್ನೆ ಹಾಕೊಂಡು
ನಹಿ ತಾದೃಶಸ್ಯ ಅವಾಚ್ಯತ್ವ ಇದೆ, ಅಜ್ಞೇಯತ್ವ ಇದೆ. ಅದೇ ಅವಾಚ್ಯತ್ವ ಅಂದ್ರೇನು? ಬಿಯಾಂಡ್ ಎಕ್ಸ್ಪ್ರೆಷನ್. ಅಜ್ಞೇಯ ಅಂದ್ರೂ ಬಿಯಾಂಡ್ ನಾಲೆಡ್ಜ್. ಗಾಡ್ ಇಸ್ ಬಿಯಾಂಡ್ ನಾಲೆಡ್ಜ್ ಅಂದ್ರೆ ವಿ ಕ್ಯಾನಾಟ್ ನೋ ಹಿಮ್ ಅಂತ. ನೋ ಹಿಮ್ ಅಂತ ಹೇಳೋದು ನಮ್ಮ ಜಿಜ್ಞಾಸೆ ಮಾಡಿ ಅನ್ನೋ. ಯಾವುದು ತಿಳಿಯೋದ ಜಿಜ್ಞಾಸೆ ಮಾಡೋಣ, ಗೊತ್ತಿಲ್ಲದ ಬಗ್ಗೆ ಜಿಜ್ಞಾಸೆ ಮಾಡೋಣ ಅಂತ ಇಟ್ಕೊಂಡು. ಒಂದು ಎಂದೂ ಗೊತ್ತಾಗದ ವಿಚಾರದ ಬಗ್ಗೆ ಜಿಜ್ಞಾಸೆ ಮಾಡೋಣ, ಎಂದೂ ಗೊತ್ತಾಗದ ವಿಚಾರನ ಜಿಜ್ಞಾಸೆ ಮಾಡೋದಕ್ಕೆ ಅರ್ಥನೇ ಇಲ್ಲ. ಮತ್ತು ಯಾವುದನ್ನ ಹೇಳಕ್ ಬರೋ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಹೋಗೋದು ಅರ್ಥ ಇಲ್ಲ. ಸೊ ನಿಮ್ಮ ಮಾತನ್ನೇ ವಿರೋಧ ಬರುತ್ತೆ, ಉಪನಿಷತ್ತಿನ ಮಾತಿಗೆ ವಿರೋಧ ಬರುತ್ತಲ್ಲ ಅಂತ ಪ್ರಶ್ನೆ. ಅದಕ್ಕೆ ಅಯುಕ್ತಂ ನಹಿ ತಾದೃಶಸ್ಯ ಮುಖ್ಯ ವೃತ್ತಿಯ ಆಗಮೋದಿತ್ವತ್ವ ಹರೇ ಕಾಸ್ತೇನ ಇತ್ಯತಃ ಪ್ರಾಪ್ತಂ. ಅಂಥ ಹರಿಯ ಬಗ್ಗೆ ಮುಖ್ಯ ವೃತ್ತಿಯಿಂದ ಆಗಮೋದಿತತ್ವ ಹೇಗೆ ಬರುತ್ತೆ? ಮುಖ್ಯ ವೃತ್ತಿಯಿಂದ ಸಮಗ್ರ ವೇದಗಳ ಮುಖ್ಯ ವೃತ್ತಿಯಿಂದ ವೇದ್ಯ, ಸಮಗ್ರ ಶಾಸ್ತ್ರದಿಂದ ವೇದ್ಯ ಅಂತೀವಿ. ವೃತ್ತಿ ಮುಖ್ಯ ವೃತ್ತಿಯೂ ಇಲ್ಲ, ಸಮಗ್ರ ಶಾಸ್ತ್ರನೂ ಇಲ್ಲ. ಒಂದು ಪದನೂ ದೇವ್ರನ್ನ ಹೇಳೋದಿಲ್ಲ ಅಂದಮೇಲೆ ಎಲ್ಲ ಶಾಸ್ತ್ರ ದೇವ್ರನ್ನ ಹೇಳುತ್ತೆ ಅಂತ ಹೇಗೆ ಹೇಳ್ತೀವಿ? ಯಾವ ವೇದಗಳು ದೇವರನ್ನ ಮನಸ್ಸನ್ನು ಮುಂದೆ ಹೇಳ್ತಾ ಅಪ್ರಾಪ್ಯ ಮನಸ್ಸಾ ಸಹ ನಮ್ಮ ಮೈಂಡು ರೀಚ್ ಆಗೋದಿಲ್ಲ, ಒಡಸು ರೀಚ್ ಆಗೋದಿಲ್ಲ ಅಂತ ಹೇಳಿದ ಮೇಲೆ ಅವರ ಅಜ್ಞೇಯ ಅವಾಚ್ಯ. ಅಂಥವ್ರ ಬಗ್ಗೆ ಸಮನ್ವಯಾದಿಗಳನ್ನು ಮಾಡೋದು, ಜಿಜ್ಞಾಸೆ ಮಾಡೋದು ಎಂಬುದು ಅರ್ಥವಿಲ್ಲದ ವಿಚಾರ. ಇಲ್ಲಿ ಮೊದಲನೇ ಸೂತ್ರಕ್ಕೆ ಸ್ಟಾಪ್ ಅಂತ ಯಾಕೆ ಅನ್ನಬಾರ್ದು ಅಂದ್ರೆ ಹೇಳ್ತಾರೆ, ಈಕ್ಷತೆ ನಾ ಶಬ್ದಂ ಇತ್ಯಾದಿ ಸೂತ್ರ. ಇದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಏನಿದೆ? 7 ಸೂತ್ರ ಇವೆ. ಅದು ಸಮ್ಮರಿ ಆಚಾರ್ಯ ಏನ್ ಮಾಡಿದ್ದಾರೆ? ಈಕ್ಷತೆ ಚ ಅಂತ ಅಷ್ಟೇ ಹೇಳಿದ್ದಾರೆ. ತದರ್ಥ ಈಕ್ಷತೆ ಚ ಇತಿ ಸಮಿತಿ ಆಗಮೋದಿತೋ ವಿಷ್ಣುರೇವೇತಿ ಚ ವರ್ತತೆ. ಇಲ್ಲಿ ಅರ್ಥ ಯಥಾ ಪ್ರಕಾರ ಸಮನ್ವಯಾದಿ ಇಚ್ಛತೆ ಚ ಆಗಮೋದಿತ ವಿಷ್ಣುರೇವ ಜಿಜ್ಞಾಸ್ಯ ಅಂತ. ಏವೇತಿ ಭಿನ್ನ ಕ್ರಮ ಸಂಪದೇನ ಅನ್ವೇತಿ. ಈಕ್ಷತೆ ಚ ಸಮನ್ವಯಾದಿ ಇಚ್ಛತೆ ಚ ಪೂರ್ಣ ಮೇಲ್ಮ ವಿಷ್ಣುರೇವ ವಿಜಿಜ್ಞಾಸ್ಯ ಏವ ಇದೆಯಲ್ಲ, ಅದು ಮತ್ತೆ ಜೋಡಿಸಬೇಕು ಅಂತ ಹೇಳ್ತಾರೆ. ಅಲ್ಲೆಲ್ಲ ಜೋಡಿಸ್ಕೊತಾ ಹೋಗ್ತಿರ್ಬೇಕಾದ್ರೆ ಏವೇತಿ ಭಿನ್ನ ಕ್ರಮ ಸಂಪದೇನ ಅನ್ವೇತಿ. ಭಿನ್ನ ಕ್ರಮದಲ್ಲಿ ಇಲ್ಲಿ ಸಂಬಂಧ ಪದ ಸೇರಿಸಬೇಕು. ಹೇಗೆ ಅಂದ್ರೆ ಈಕ್ಷತೆ ಈಕ್ಷಣಾತ್ ತಚ್ಚ ಅಸಂಬದ್ಧ ಹೇತುತ್ವಾದಿ ಯೋಗ್ಯತೆಯ ಈಕ್ಷಣೀಯತ್ವಾದಿ ಲಭ್ಯತೆ. ತಥಾ ಚ ಈಕ್ಷಣೀಯತ್ವಾತ್ ಜ್ಞಾನ ವಿಷಯತ್ವಾತ್ ಸಮ್ಯಗೇವ ಮುಖ್ಯವೃತ್ತೇವ ಆಗಮೋದಿತೋ ವಿಷ್ಣು ನತು ಲಕ್ಷಣಾದಿನ ಅನವಸ್ಥಾನಾದಿತ್ಯರ್ಥಃ. ಆಗಮೈಕಜನ್ಯ ಜ್ಞಾನ ವಿಷಯತ್ವಸ್ಯ ಮುಖ್ಯವೃತ್ಯ ತದುದಿತತ್ವಂ ವಿನಾ ಅಯೋಗಾದಿ ಭಾವಃ. ಒಂದು ಪ್ರಶ್ನೆ ಉತ್ತರ ಏನದು? ಮುಂದೆ ಹೇಳ್ತಾರೆ, ಈಕ್ಷತೇರ್ ನಾ ಶಬ್ದಂ ಸೂತ್ರ. ಈಕ್ಷತೇರ್ ನಾ ಶಬ್ದಂ ಪರಮಾತ್ಮ ಈಕ್ಷಣ. ಈಕ್ಷಣ ಅಂದ್ರೇನು? ವಿಚಾರ. ವಿಚಾರಕ್ಕೆ ಗೋಚರನಾಗುತ್ತಾನೆ ಅಂತ ಇದೆ. ಇನ್ನೊಂದು ಕಡೆ ಇದೆ ಈ ಪರಮಾತ್ಮ ವಿಚಾರಕ್ಕೆ ಇಲ್ಲೇನು ಹೇಳಿತೋ ಯಥೋ ವಾಚೋ ವಿವರ್ತ ಅಂತ ಹೇಳಿಬಿಟ್ಟು. ಇನ್ನೊಂದು ಕಡೆ ಹೇಳ್ತಾ ಇದೆ ಪರಮಾತ್ಮನ ವಿಚಾರಕ್ಕೆ ಸಿಗ್ತಾನೆ ಅಂತ ಹೇಳಿ. ಎರಡು ಸೇರಿಸ್ಬೇಕು. ಪರಮಾತ್ಮ ಬಿಯಾಂಡ್ ಎಕ್ಸ್ಪ್ರೆಷನ್ ಅಂತ ಒಂದು ಕಡೆ, ಆಲ್ ವರ್ಡ್ ಎಕ್ಸ್ಪ್ರೆಸ್ ಸಿಮ್ಮು ಅಂತ ಇನ್ನೊಂದು ಕಡೆ. ಎರಡು ವಾಕ್ಯ ಕೂಡಿಸ್ಬೇಕು. ಅವರೇನ್ ಮಾಡ್ತಾರೆ? ಒಂದೆರಡು ಬಿಟ್ಬಿಡ್ತಾರೆ. ಒಂದು ತತ್ವವೇದಕ್ಕೆ ಅತತ್ವವೇದ. ಎರಡು ಹಾಗೆ ಮಾಡಬಾರ್ದು. ಇದು ಸರಿ, ಅದು ಸರಿ. ದೇವರನ್ನ ತಿಳ್ಕೊಳ್ಳೋಕ್ಕಾಗೋದೇ ಇಲ್ಲ, ಸರಿ. ದೇವರು ತಿಳ್ಕೊಳ್ಳೇಬೇಕು. ಇನ್ನೊಂದು ನೋಡೋದಕ್ಕೆ ಏನನ್ಸುತ್ತದ? ಕಾಂಟ್ರಡಿಕ್ಷನ್ ಅಲ್ಲ ಅಂತ ತೋರಿಸ್ತಾರೆ. ಹೇಗೆ ಅಂತ ತೋರಿಸ್ತಾರೆ. ಎಲ್ಲಿ ಎಲ್ಲೆಲ್ಲಿ ಯೋಗ್ಯನ ಅನ್ವಯ ಮಾಡ್ಕೊಳ್ಳೇಬೇಕು. ಎಲ್ಲೆಲ್ಲಿ ನಮ್ಗೆ ಅವಶ್ಯ ಅನಿಸ್ತದೋ ಅದು ಸೇರಿಸ್ಕೊಳ್ಳೇಬೇಕಲ್ಲ. ತಸ್ಯ ಅಸಂಬದ್ಧಸ್ಯ ಅಹೇತುತ್ವಾದಿ ಅಹೇತುತ್ವಾತ್ ಯೋಗ್ಯತೆಯ ಈಕ್ಷಣೀಯತ್ವಾತಿ ಚ ಲಭ್ಯತೆ. ಬ್ರಹ್ಮಸೂತ್ರದಲ್ಲಿ ಬ್ರಹ್ಮಜ್ಞಾನ ಮಾಡಬೇಕು ಅಂತ ಹೇಳಿದ ಮೇಲೆ ಅವನು ಎಂದೂ ಕೂಡ ತಿಳಿಲಕ್ಕೆ ಅಸಾಧ್ಯನಾಗಿದ್ರೆ ಆ ಪದ ಹೇಳ್ತಾನೆ ಇರಲಿಲ್ಲ. ಆ ಪದ ಹೇಳಿದ್ದಕ್ಕೆ ಏನು ಗೊತ್ತಾಗ್ತಾ ಇದೆ? ತಿಳಿಲಕ್ಕೆ ಅರ್ಹನಾಗಿದ್ದಾನೆ, ತಿಳಿಯಲ್ಪಡ್ತಾನೆ ಕೂಡ ಅಂತ ಸೇರಿಸ್ಕೋಬೇಕು. ಹೇಗೆ ಅಂತ ಹೇಳ್ತಾರೆ? ತಥಾಚ ಈಕ್ಷಣೀಯತ್ವ ಜ್ಞಾನ ವಿಷಯತ್ವ ಸಮ್ಯಗೇವ ಮುಖ್ಯವೃತ್ತೈವ ಆಗಮೋದಿತೋ ವಿಷ್ಣು. ಜ್ಞಾನಕ್ಕೆ ವಿಷಯನಾಗ್ತಾನಾದ್ರಿಂದ ಸರಿಯಾದ ರೀತಿಯಲ್ಲಿ ಸಮಸ್ತ ಶಾಸ್ತ್ರಕ್ಕೂ ಕೂಡ ಮುಖ್ಯ ವೃತ್ತಿಯಿಂದ ಆಗಮೋದಿತತ್ವ ವಿಷ್ಣುವಿಗಿದ್ದೇ ಇದೆ. ಅವರೇನ್ ಮಾಡಿದ್ರು? ಒಂದು ಐಡಿಯಾ ಮಾಡಿದ್ರು, ಇನ್ನೊಂದು ಥರ ಬೇರೆ ಯೋಚನೆ ಮಾಡಿದ್ರು. ವಿಷ್ಣು ವಾಚ್ಯನಲ್ಲ ಲಕ್ಷ್ಯ ಅಂತ ಮಾಡಿದ್ರು. ವಾಚ್ಯನಲ್ಲ ಲಕ್ಷ್ಯ. ಹಿಂದೆ ಹೇಳಿದೆ, ಇದು ಗಂಗಾ, ಅದು ವಾಚ್ಯ. ಗಂಗಾ ಶಬ್ದ, ಗಂಗಾ ಪ್ರವಾಹ ಅಂದ್ರೆ ಏನರ್ಥ? ಅದಕ್ಕೆ ವಾಚ್ಯ ಅಂತ. ಗಂಗಾ ಶಬ್ದದಿಂದ ಗಂಗಾ ನದಿ ವಾಚ್ಯವಾಗಿದೆ, ಇದು ವಾಚ್ಯ. ಇನ್ನೊಂದಿದೆ ಗಂಗಾತಿ ಗಂಗಾ ಘೋಷ. ಗಂಗೆಯಲ್ಲೇ ಹಳ್ಳಿ ಇದೆ.
ಗಂಗಾಯಾಮ್ ಘೋಷ ಅಂದ್ರೆ ಶಬ್ದ ಅಲ್ಲ, ಅಲ್ಲಿ ಘೋಷ ಅಂದ್ರೆ ಹಳ್ಳಿ, ಘೋಷಯಾತ್ರಾ ಅಂತ ಹೇಳ್ತಾರಲ್ಲ ಅಲ್ಲಿ ಘೋಷ ಬರುತ್ತೆ. ಗಂಗಾಯಾಮ್ ಘೋಷ, ಗಂಗೆಯಲ್ಲಿ ಹಳ್ಳಿ ಇದೆ. ಗಂಗೆಯಿಂದ ಗಂಗೆ ಅರ್ಥ ಆಗೋ ಪ್ರಾಬ್ಲಮ್ ಇಲ್ಲ, ಗಂಗೆಯಲ್ಲಿ ಹಳ್ಳಿ ಆಗಿರುತ್ತೆ. ಮತ್ತೆ ಪ್ರವಾಹದಲ್ಲಿ ಹಳ್ಳಿ ಇದ್ರೆ ಏನಾಗಿರುತ್ತೆ ಆಗಲೇ, ಎಂದೋ ಒಮ್ಮೆ ಪ್ರವಾಹ ಬಂದ್ರೆ ಕೊಚ್ಕೊಂಡು ಹೋಗುತ್ತೆ. ಯಾವಾಗಲೂ ಪ್ರವಾಹದಲ್ಲಿದ್ರೆ ಇಲ್ಲ, ಸಾಧ್ಯನೇ ಇಲ್ಲ. ಆಗೇನ್ ಮಾಡ್ಬೇಕು, ಹೇಳಿದವರು ಭಾರಿ ಅಥೆಂಟಿಕ್ ಪರ್ಸನ್, ಗಂಗೆಯಲ್ಲಿ ಹಳ್ಳಿ ಇದೆ ಅಂತೇಳಿ. ಆದ್ರೆ ಗಂಗೆಯಲ್ಲಿ ಹಳ್ಳಿದ ಚಾನ್ಸೇ ಇಲ್ಲ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಲಕ್ಷ್ಯಾರ್ಥ ಮಾಡ್ಬೇಕು. ಲಕ್ಷ್ಯಾರ್ಥ ಅಂದ್ರೇನು, ಗಂಗಾ ತೀರೇ ಘೋಷ ಅಂತ, ಗಂಗಾ ತೀರದಲ್ಲಿ ಹಳ್ಳಿ ಇದೆ ಅಂತ ಅರ್ಥ. ಇವ್ರ ವಾಕ್ಯ ಇರೋದೇನಂತ, ಗಂಗೆಯಲ್ಲಿ ಹಳ್ಳಿ ಇದೆ. ಅರ್ಥ ಇರೋದಕ್ಕೆ ಗಂಗಾ ತೀರದಲ್ಲಿ ಹಳ್ಳಿ ಇದೆ ಅಂತ ಅರ್ಥ. ಈ ರೀತಿ ಅರ್ಥ, ಇದು ಲಕ್ಷ್ಯಾರ್ಥ ಅಂತ ಕರೀತಾರೆ. ಸೊ ಗಂಗಾ ಶಬ್ದಕ್ಕೆ ಗಂಗಾ ಪ್ರವಾಹ ಅಂತ ಅರ್ಥ ಆಗ ಹಾಗೆ ಇಲ್ಲಿ ಗಂಗಾ ಪ್ರವಾಹ ಅಂತ ಅರ್ಥ ಮಾಡಬಾರ್ದು. ಗಂಗಾ ಶಬ್ದ ಇದೇ ಗಂಗಾ ಶಬ್ದ ಇದ್ರೂ ಕೂಡ ಗಂಗಾ ಶಬ್ದ ಗಂಗಾ ಅಂತ ಅರ್ಥ ಅಲ್ಲ, ಗಂಗಾ ತೀರ ಅಂತ ಅರ್ಥ. ಇಲ್ಲಿ ಬ್ರಹ್ಮ ಶಬ್ದ ಬ್ರಹ್ಮ ಅಂತ ಅರ್ಥ ಅಲ್ಲ. ಅರ್ಥ ಆಯ್ತಾ ಈಗ? ಸಗುಣ ಬ್ರಹ್ಮ ಅಂತ. ಈ ಬ್ರಹ್ಮ ಲಕ್ಷ್ಯ, ಅವ್ರ ವಾಕ್ಯ ಒಂದು ಲಕ್ಷ್ಯ ಅಂತ ಯಾಕೆ ಹೇಳಬಾರ್ದು? ಇದು ಅವ್ರ ವಾದ. ಈ ರೀತಿ ಮಾಡ್ಬೋದು ಸರಿ. ಲಕ್ಷ್ಯಾರ್ಥ ಅಂದ್ರೆ ಅದು ಬ್ರಹ್ಮ ವಾಚ್ಯನಲ್ಲ ಲಕ್ಷ್ಯ ಅಂತ ಒಂದು ತೀರ್ಮಾನ. ಬ್ರಹ್ಮ ವಾಚ್ಯನಲ್ಲ ಲಕ್ಷ್ಯ. ಯಾಕೆ ವಾಚ್ಯರಾಗ ಸಾಧ್ಯತೆಯೇ ಇಲ್ಲ. ಪ್ರಶ್ನೆ ಹೇಳ್ತಾರೆ, ದಡ್ಡ ಒಂದು ವಸ್ತು ಲಕ್ಷ್ಯ ಆಗಬೇಕಾದ್ರೆ ಏನಾಗಿರ್ಬೇಕು, ಅದು ವಾಚ್ಯವಾಗಿರಲೇಬೇಕು. ವಾಚ್ಯವಾದ್ಮೇಲೆ ಲಕ್ಷ್ಯ ಆಗ್ಬೋದೇ ಹೊರತು ಬರೀ ಲಕ್ಷ್ಯವಾಗಲು ಸಾಧ್ಯ ಇಲ್ಲ. ಉದಾಹರಣೆಗೆ ಗಂಗಾಯಾಮ್ ಘೋಷ ವಾಕ್ಯನೇ ತಗೋಬೇಡ. ಗಂಗಾ ಶಬ್ದಕ್ಕೆ ಏನಂತ ಅರ್ಥ ಮಾಡಿದ್ರಿ, ಗಂಗಾ ತೀರ ಅಂತ ಮಾಡಿ. ಸೊ ಗಂಗಾ ತೀರ ಅಂಬುದು ಏನಾಯ್ತಾಗ ವಾಚ್ಯಾರ್ಥ ಅಲ್ಲ, ಲಕ್ಷ್ಯಾರ್ಥ. ಆದ್ರೆ ಗಂಗಾ ತೀರ ಎಂಬ ಶಬ್ದದಿಂದ ಗಂಗಾ ತೀರ ವಾಕ್ಯ, ಆಮೇಲೆ ಲಕ್ಷ್ಯ ಆಯ್ತು ಅಷ್ಟೇ. ಗಂಗಾ ತೀರ ಶಬ್ದ ಗಂಗಾ ತೀರ ಅಂತ ಅರ್ಥನೇ ಇಲ್ಲದೆ ಹೋಗಿದ್ರೆ ಗಂಗಾ ಶಬ್ದ ಏನಾಗ್ತಿರ್ಲಿಲ್ಲ, ಅದು ಲಕ್ಷ್ಯನೂ ಆಗ್ತಿರ್ಲಿಲ್ಲ. ಗೊತ್ತಾಯ್ತಾ? ಫಸ್ಟ್ ಯಾವುದೇ ಒಂದು ಶಬ್ದ, ಸೊ ಗಂಗಾ ಶಬ್ದ ಗಂಗಾ ತೀರ ವಾಚ್ಯವಾಗಬೇಕಾದ್ರೆ ಗಂಗಾ ತೀರ ಶಬ್ದದಿಂದ ಗಂಗಾ ತೀರ ವಾಚ್ಯವಾಗಿದೆ. ಇಲ್ಲದೆ ಹೋದ್ರೆ ಗಂಗಾ ಶಬ್ದದಿಂದ ಲಕ್ಷ್ಯವಾಗ್ತಿರಲಿಲ್ಲ. ದೇರ್ಫೋರ್ ಬ್ರಹ್ಮ ಲಕ್ಷ್ಯ ಅಂತ ಹೇಳ್ಬೇಕಾದ್ರೆ ಫಸ್ಟ್ ಏನಾಗಿರ್ಬೇಕು, ಅವನು ವಾಚ್ಯನಾಗಿರ್ಲೇಬೇಕು. ಇದು ವಾದ. ಅವರಿಗೆ ತಲೆ ಹೋಗೋದಿಲ್ಲ ಇವೆಲ್ಲ ಅವರಿಗೆ, ಯಾಕಂದ್ರೆ ಹೋಗೋ ವಿಚಾರನೂ ಅವ್ರಿಗಿಲ್ಲ. ಇದು ಸರಿಯಾದ ದಾರಿ ಹೇಳಿದ್ರೆ ಇವ ದಾರಿ ತಪ್ಪವರಿಗೆ ತಿಳಿಸೋದೇ ಇಲ್ಲ. ಆದ್ರಿಂದ ಅರ್ಥ ಮಾಡೋದಿಲ್ಲ. ಈಗ ಸಿಂಪಲ್ ಅರ್ಥ ಇದೆ. ನಮ್ಮನ್ನ ಪದವಿದೆ ಆಕೆ ಯಾಕೆ ಸುಮ್ಮನೆ ಗಲಾಟೆ ಮಾಡೋದ್ರ ಬದಲು ಗಂಗಾ ತೀರದಲ್ಲಿ ಹಳ್ಳಿ ಇದೆ ಹೇಳ್ಬಾರ್ದೆ. ಗಂಗಾ ಯಾಕೆ ಹೇಳಬೇಕು ಅಂದ್ರೆ ಅದು ಕಾರಣ ಇದೆ. ಆ ರೀತಿ ಮಾತಾಡೋದಕ್ಕೆ ಎಲ್ಲ ಕಡೆ ಉಪಯೋಗ. ಸರ್ಕಲ್ ಅಲ್ಲೇ ಮನೆ ಗುರ್ತು ಹೇಳ್ಬೇಕಾದ್ರೆ ಸರ್ಕಲ್ ಅಲ್ಲೇ ನಮ್ಮ ಮನೆ ಅಂದ್ಬಿಡ್ತಾರೆ. ಸರ್ಕಲ್ ಮನೆ ಇದ್ರೆ ಗತಿ ಏನಾಗ್ಬಿಡ್ತಾರೆ ಗೊತ್ತಾಯ್ತು. ಸರ್ಕಲ್ ಹತ್ರ ಇದ್ದರೆ ಕರ್ಕೊಳ್ಳೋದು ಕಷ್ಟ, ಸರ್ಕಲ್ ಎಲ್ಲ ಮನೆಗಳೇ ಹೋಗುತ್ತೆ ಅಂತ ಅಲ್ಲ. ಅದು ವೆರಿ ಕ್ಲೋಸ್ ಟು ದಿ ಸರ್ಕಲ್ ಅಂತ ಅರ್ಥ ಆಯ್ತಾ ಈಗ. ವೆರಿ ಕ್ಲೋಸ್ ಟು ದಿ ಸರ್ಕಲ್ ಅನ್ನೋದಕ್ಕೆ ಸರ್ಕಲ್ ನಲ್ಲೇ ಮನೆ ಅಂತ ಹೇಳ್ಬಿಡ್ತಾರೆ. ಅಲ್ಲಿಗೆ 1 ಕಿಲೋಮೀಟರ್ ಇರುತ್ತೆ ಪಾಪ, ಕಿಲೋಮೀಟರ್ ನಂಬ್ಕೊಂಡು 1 ಕಿಲೋಮೀಟರ್ ಹೋಗ್ತಿರ್ಬೇಕು. ಆಮೇಲೆ ಅದು ಅವ್ರ ಉದ್ದೇಶ ಏನು ಅಂದ್ರೆ ಲ್ಯಾಂಡ್ ಮಾರ್ಕ್ ಕರೆಕ್ಟ್ ಆಗಿ ಆದಷ್ಟು ತುಂಬಾ ದೂರ ಹುಡುಕ್ಬೇಡಿ, ಹತ್ರದಲ್ಲೇ ಇದೆ. ವೆರಿ ಕ್ಲೋಸ್ ಅಂತ ಅರ್ಥ ಮಾಡ್ಬೇಕಾದ್ರೆ ಅಲ್ಲೇ ಸರ್ಕಲ್ ಒಳಗೆ ಅಂತ ಹೇಳ್ಬಿಡ್ತಾರೆ. ಸರ್ಕಲ್ ಒಳಗಡೆ, ಸರ್ಕಲ್ ಕೂಡ ಸರ್ಕಲ್ ಒಳಗಡೆ ಇದೆ ಅಂತ ಹೇಳ್ತಾನೆ. ಅದು ಪದ್ಧತಿ ಹೇಳೋದು. ಇದರಿಂದ ಏನಾಯ್ತು ಕೇಳೋನಿಗೆ, ಅವ್ರಿಗೂ ಗೊತ್ತು ಸರ್ಕಲ್ ಚಾನ್ಸ್ ಇಲ್ಲ ಅಂತ ಗೊತ್ತು ಅವ್ರಿಗೆ. ಸೊ ವೆರಿ ಕ್ಲೋಸ್ ಇದೆ ಸರ್ಕಲ್, ಆದ್ರಿಂದ ಹುಡುಕೋ ಸುಲಭ. ಯಾವ್ದಕ್ಕೆ ಅಲ್ಲ, ಯಾವ್ದು ರೂಢಿ ಅಲ್ಲ, ರೂಢಿ ಅಲ್ಲ. ಇದು ಲಕ್ಷಣ ಅಲ್ಲ, ಇದು ಲಕ್ಷಾರ್ಥನೇ. ಇದು ಲಕ್ಷಣ ಅಂತಂದ್ರು ರೂಢಿ. ಯಾವಾಗಾದ್ರೆ ಪಂಕಜ ಶಬ್ದಕ್ಕೆ ಯೋಗಿಕ ಅರ್ಥ ಬೇರೆ ಇದ್ರು ಕೂಡ ಕಮಲ ಅನ್ನೋದು ಅರ್ಥ. ಅದಕ್ಕೇನದು ರೂಢಿ ಅನ್ಬೇಕು. ಇದು ರೂಢಿ ಅಲ್ಲ. ಇದು ಏನಂತ, ಇದು ಇಂಪ್ಲಾಯ್ಡ್ ಮೀನಿಂಗ್, ಲಕ್ಷ್ಯ ಅರ್ಥ ಇದೆ. ಇನ್ನೊಂದು ಸ್ವಾರಸ್ಯ ಇದೆ. ಗಂಗಾ ತೀರದಲ್ಲಿ ಗಂಗೆಯಲ್ಲೇ ಹಳ್ಳಿ ಇದೆ ಅಂತ ಹೇಳಿದ್ರೆ ನಮ್ಗೆ ಎರಡು ಗೊತ್ತಾಗುತ್ತೆ. ವೆರಿ ಕ್ಲೋಸ್ ಟು ದಿ ರಿವರ್. ನಮ್ಗೆ ಇಲ್ಲಿ ಅರ್ಥ ಆಗಿದೆ, ಹರಿದ್ವಾರಕ್ಕೆ ಹೋಗ್ಬೇಕು ನಿಮಗೆ. ಕೆಲವು ಛತ್ರಗಳು ಒಳಗೆ ಬರುತ್ತೆ ನೀರು. ಆ ಘಾಟ್ ಸ್ನಾನಕ್ಕೆ ಏರ್ಪಾಡು ಮಾಡಿರ್ತಾರೆ ಅಂದ್ರೆ ಛತ್ರದಲ್ಲಿ ಅಲ್ಲೇ ಸ್ನಾನ ಮಾಡ್ಬೋದು. ಅಲ್ಲೇ ಮೆಟ್ಲಿರುತ್ತೆ, ದಿನ ಹಾಕ್ಬಿಟ್ಟಿರ್ತಾರೆ ಎಲ್ಲ ಪಟ್ಲಾತಾಗ ಅವ್ನು ಏನ್ ಹಾಕಿರ್ತಾರೆ, ಏನ್ ಹೇಳ್ತೀವಂತೆ ಮೆಶ್ ಎಲ್ಲ ಹಾಕ್ಬಿಟ್ಟಿರ್ತಾರೆ. ಅದು ಸೇಫ್, ಅದು ಮುಂದೆ ಬೀಳೋದಿಲ್ಲ. ಅದು ಎಷ್ಟು ಬೇಗ ಸ್ನಾನ ಮಾಡ್ಕೊಂಡು ಗಂಗೆಯಲ್ಲೇ ಇದ್ದಾಗಿರುತ್ತೆ ಹೆಚ್ಚು ಕಡೆ. ಆ ಐಡಿಯಾ ಬರೋದು ಯಾವಾಗ ಅವಾಗ ಅರ್ಥ ಆಗುತ್ತೆ. ಇವಾಗ ಅರ್ಥ ಆಗೋದಿಲ್ಲ. ಕಿಲೋಮೀಟರ್ ಗಂಟೆ ಇದ್ರೂ ಹೇಳೋದು ಸಂಭವ ಇರಬೇಕಾದ್ರೆ ಅಲ್ಲಿದ್ದು ಬಿಟ್ಟಾಗ ಎಲ್ಲ ಇಳ್ಕೊಂಡು ಬೇರೆ ಕಡೆ ಹೋಗಬೇಕಾಗಿದೆ ಸ್ನಾನಕ್ಕೆ. ಅಲ್ಲೆಲ್ಲ ಸ್ನಾನ ಮುಗಿಸ್ಬಿಡ್ಬೋದು, ಅಷ್ಟು ಕ್ಲೋಸ್ ಆಗಿರುತ್ತೆ. ಅರ್ಥ ಬರೋದಕ್ಕೋಸ್ಕರ ಗಂಗೆಯಲ್ಲಿ ಅಂತ ಹೇಳಿದ್ರು. ಇನ್ನೊಂದು ಅರ್ಥ ಏನಂದ್ರೆ ಬೇಸಿಗೆಯಲ್ಲಿ ಹೋಗ್ತಾ ಇದ್ದಾರೆ, ಯೋಚನೆ ಮಾಡಬೇಡ, ಗಂಗೆಯಲ್ಲೇ ಹಳ್ಳಿ ಇದೆ ಅಂದ್ರೆ ಒಳ್ಳೆ ಇದಾಗಿದೆ, ತಂಪಾಗಿರುತ್ತೆ. ಇನ್ನೊಂದು ತಂಪಾಗಿರುತ್ತೆ, ಆ ಅರ್ಥನೂ ಬಂತು ಅದರಿಂದ. ಇನ್ನೊಂದು ಅರ್ಥ, ಗಂಗಾ ಅತ್ಯಂತ ಪವಿತ್ರವಾದ್ರಿಂದ ಪವಿತ್ರ ಅಲ್ಲಿ ಬಂದರೆ ಹೋಮ ಕೂಡ ಮಾಡ್ಕೋಬಾರಲ್ಲಿ ನೀವು. ಗಂಗಾ ತೀರದಲ್ಲಿ ಇರೋದ್ರಿಂದ ಹೋಮ ಆಗಿ ಎಲ್ಲ ಪುಣ್ಯ ಕಾರ್ಯನ ಮಾಡ್ಬೋದು, ದೇವ್ರ ಪೂಜೆ ಎಲ್ಲ ಮುಗಿದೋಗ್ಬಿಡೋದು. ಅದು ಎಷ್ಟಿದೆ, ವೆರಿ ಕ್ಲೋಸ್ ಅರ್ಥ, ತಂಪಾಗಿರುತ್ತೆ ಅರ್ಥ, ಪ್ಯೂರ್ ಆಗಿರುತ್ತೆ ಅರ್ಥ. ಇಷ್ಟೆಲ್ಲ ಬಿಡಿಸಿ ಹೇಳೋದಕ್ಕಿಂತ
ಗಂಗಾಯಾಮ ಘೋಷ ಹೇಳ್ಬಿಟ್ಟು ಎಲ್ಲ ಬಂದ್ವಿ. ಅಂದ್ರೆ ಲಕ್ಷ್ಯಾರ್ಥ ಹೇಳಿದ್ರು ಪರ್ಪಸ್ ಇದೆ. ಮುಖ್ಯಾರ್ಥವಾದೆ ರೂಢಿತು ಅಥ ಪ್ರಯೋಜನ ಲಕ್ಷಣ ಅಂತ ಅದಕ್ಕೆ ನಿಯಮ. ಮುಖ್ಯಾರ್ಥವಾದೆ ತದ್ಯೋಗೆ ರೂಢಿತೋ ಅಥ ಪ್ರಯೋಜನ ಲಕ್ಷಣ ಅಂತ ಡೆಫಿನೇಷನ್ ಉಪಯೋಗಿಸ್ಬೇಕಾದ್ರೆ ಅಂದ್ರೆ ಮುಖ್ಯಾರ್ಥ ಕೊಡಲಿಲ್ಲ. ಗಂಗಾಯಾಮ ಘೋಷ ಅಂದ್ರೆ ಗಂಗಾ ಅರ್ಥ ಮಾಡಕ್ಕೆ ಬರೋದಿಲ್ಲ. ಆದರೆ ತದ್ಯೋಗೆ ಕೂಡ್ಸಕ್ ಬರುತ್ತೆ. ಯಾವ ರೀತಿ ತೀರಾ ಅಂತ ಅರ್ಥ ಮಾಡಿಬಿಟ್ಟು ಅದ್ರ ಉಪಯೋಜನ ಪ್ರಯೋಜನ ಆಗ್ತದೆ. ಆಮೇಲೆ ರೂಢಿ ಇದೆ, ಇದು ರೂಢಿ ಅಲ್ಲ, ಆ ರೀತಿ ಅರ್ಥ ಮಾಡೋ ರೂಢಿ ಇದೆ. ಅರ್ಥ ಆಯ್ತಾ? ಈಗ ಅರ್ಥ ಮಾಡೋ ರೂಢಿ ಇದೆ ಹೊರತು ಗಂಗಾ ಗಂಬ ಅಂಬುದು ಡೈರೆಕ್ಟ್ ಅರ್ಥ. ಆದ್ರೆ ಗಂಗಾ ತೀರ ಅಂತ ಅರ್ಥ ಮಾಡಿ ಗೊತ್ತಾಯ್ತಾ, ಆ ಪದನ ಮ್ಯಾನೇಜ್ ಮಾಡೋದಕ್ಕೆ ಒಂದು ದಾರಿ ಇದೆ. ಅದಕ್ಕೇನರ್ಥ? ಒಂದು ಪ್ರಯೋಜನ, ಒಂದು ರೂಢಿ. ರೂಢಿಯಲ್ಲಿ ಹೇಳೋದು ಸರ್ಕಲ್ನಲ್ಲೇ ಮನೆ ಇದೆ, ರೂಢಿ ಆಗೋಗ್ಬಿಟ್ಟಿದೆ. ಹಾಗೆ ಕ್ಲೋಸ್ ಬರ್ತಿದೆ, ಹೇಳಿ ಅಭ್ಯಾಸ ಹೇಳಿನ ಅಭ್ಯಾಸ ಅಂದ್ರೂ ಕೂಡ ಆ ಥರ ರೂಢಿ ಇರೋದ್ರಿಂದ ಅಥ ಪ್ರಯೋಜನ ಲಕ್ಷಣ. ಎಲ್ಲರೂ ರೂಢಿ ಇರಬೇಕು, ಪ್ರಯೋಜನ ಇರಬೇಕು. ಇಲ್ಲೋದ್ರೆ ಲಕ್ಷಾರ್ಥ ಉದ್ಯೋಗಕ್ಕೆ ಹೋಗ್ಬಾರ್ದು, ಲಕ್ಷಣ ವೃತ್ತಿನ. ಇದು ನಿಯಮ. ಇದೆಲ್ಲ ಬಿಟ್ಬಿಟ್ಟು ತಲೆ ತೋರಿಸಿದ ಅರ್ಥ ಬರೀತಾರೆ. ಬ್ರಹ್ಮವಾಚ್ಯನಲ್ಲ ವಾದ, ಬ್ರಹ್ಮವಾಚ್ಯನಲ್ಲ ಅಂತಾನೆ ಅವ್ರ ವಾದ. ಬ್ರಹ್ಮವಾಚ್ಯನಲ್ಲ ಹೋದ್ರೆ ಜಿಜ್ಞಾಸೆ ಮಾಡೋದಕ್ಕೆ ಅರ್ಥನೇ ಇಲ್ವಲ್ಲ. ಆಗಿದ್ರೆ ಉಪನಿಷತ್ತು ವೇದ ಬ್ರಹ್ಮಪರ ಅಂತ ಹೇಳೋದು, ವೇದಗಳು ಬ್ರಹ್ಮಪರ, ಬ್ರಹ್ಮವಾಚ್ಯನಲ್ಲ. ವಾಚ್ಯದ ಪರ ಏನರ್ಥ ಅದಕ್ಕೆ? ಅದಕ್ಕೆ ಆಚಾರ್ಯ ಸಿಂಪಲ್ ಆಗಿ ಅರ್ಥ ಹೇಳ್ತಾರೆ. ಮುಂದೆ ಏನ್ತಿಲ್ಲ ತೀರ್ಮಾನ ಅಂದ್ರೆ ಬ್ರಹ್ಮವಾಚ್ಯನಲ್ಲ ಅಂದ್ರೆ ಟೋಟಲಿ ವಾಚ್ಯನಲ್ಲ. ವಾಚ್ಯ ಅಂದ್ರೆ ಟು ಸಮ್ ಎಕ್ಸ್ಟೆಂಟ್ ವಾಚ್ಯ, ಎರಡು ಸರಿ ಇರುತ್ತೆ. ಗೊತ್ತಾಯ್ತಾ? ಸಾಕಲ್ಲೇನ ಅವೇದ್ಯ ಮತ್ತು ಯಥಾಯೋಗ್ಯವಾಗಿ ವೇದ್ಯ. ಯಥಾಯೋಗ್ಯವಾಗಿ ವೇದ್ಯ, ಸಾಕಲ್ಲೇನ ಅವೇದ್ಯ. ಸಮುದ್ರಕ್ಕೆ ಹೋಗ್ಲಿಕ್ಕೆ ಬರೋ ಸ್ನಾನ ಮಾಡೋದಾಗೆ ದಾಟಿ ಹೋಗ್ಬಿಟ್ರೆ ಸಮುದ್ರ ಹೇಗಾಗುತ್ತೆ? ಸೊ ಸಮುದ್ರ ದಾಟಕ್ಕೆ ಬರೋದಿಲ್ಲ ಅನ್ನೋದು ಹೌದು. ಅದು ರೀಚಬಲ್ ಹೌದು, ನಾಟ್ ರೀಚಬಲ್ ಹೌದು. ರೀಚಬಲ್ ಆದ್ರಿಂದ ಬಹುಶಃ ಯಾವ್ದು ಸರೋವರಕ್ಕಿಂತ ಈಜಿಲಿ ರೀಚಬಲ್. ನಿಂತ್ಕೊಂಡ್ರೆ ಮತ್ತೆ ಬಿಡುತ್ತೆ ಹತ್ರ, ಬಾವಿಗೆ ಆಗಲ್ಲ ಬರೋದಿಲ್ಲ. ಕೆಲವೇ ಹಿಂದನೇ ಬಂದು ಹೋಗ್ಬಿಡುತ್ತೆ, ಮೇಲೆ ಸ್ನಾನ ಮಾಡಿಸಿ ಹೋಗ್ಬಿಡುತ್ತೆ. ಅಷ್ಟು ಸುಲಭ. ಆದ್ರೆ ಮುಂದೆ ಹೋದ್ರೆ ಅಷ್ಟೇ ಕಷ್ಟ, ವಾಪಸ್ ಬರಲಿಕ್ಕೆ ಆಗುತ್ತೆ. ಅದು ಗಮ್ಯನೂ ಹೌದು, ಅಗಮ್ಯನೂ ಹೌದು. ಸಮುದ್ರದಲ್ಲಿ ಹೋಗ್ಲಕ್ಕೂ ಬರುತ್ತೆ, ಹೋಗದೇ ಇರೋದಕ್ಕೂ ಬರುತ್ತೆ, ಎರಡು ಇದೆಯಲ್ಲ. ಈಗ ಆ ರೀತಿ ದೇವರಿದ್ದಾನೆ. ಇದೇನಿದು ಜಲನಿಧಿ, ಆತ ಗುಣನಿಧಿ. ಜಲನಿಧಿ ಹೇಗೆ ಸಾಕಲ್ಯೇನ ಅಗಮ್ಯನೋ, ಗುಣನಿಧಿಯಾದ ಪರಮಾತ್ಮನು ಸಾಕಲ್ಯೇನ ಅಗಮ್ಯ. ಯಾತಕ್ಕೆ? ನಾವು ಗುಣನಿಧಿಗಳಲ್ಲ, ಆದ್ರಿಂದ ಅವನು ಅರ್ಥ ಮಾಡ್ಕೊಳ್ಳೋ ಕೈಲಿ ಆಗೋದಿಲ್ಲ. ಪ್ರೊಫೆಸರ್ ಪರಿಚಯ ಮಾಡ್ಕೊಳ್ಳೋ ಯಾರು ಕೊಡಿಸ್ಬೇಕಲ್ಲೇ? ಇನ್ನೊಬ್ಬ ಕ್ಯಾರಿ ಬರ್ ಕೊಡಿಸ್ಬೇಕು. ಅಂಥವ್ರು ಇಲ್ಲ. ಆದ್ರಿಂದಾಗಿನೇ ಪೂರ್ತಿ ತಿಳ್ಕೊಳ್ಳೋಕೆ ಯಾರ ಕೈಲೂ ಆಗೋದಿಲ್ಲ. ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ತಿರುವನಕ್ಷತ್ರ ನೋಡಕ್ಕಾಗುತ್ತೆ, ರೀಚ್ ಆಗಕ್ಕೆ ಬರುತ್ತಾ? ತಿರುವನಕ್ಷತ್ರ ತೋರ್ಸಕ್ಕಾಗ ಕರ್ಕೊಂಡು ಹೋಗೋಂತ ಕೇಳಿದ್ರೆ ಹೋಗಿಲ್ಲ. ಈ ತೋರಿಸೋದ್ರೆ ತೋರಿಸ್ಬೋದು, ಕರ್ಕೊಂಡು ಹೋಗೋದು ಸಾಧ್ಯ ಇದೆ. ದೇವರನ್ನ ಯಥಾಯೋಗ್ಯವಾಗಿ ನೋಡ್ಲಿಕ್ಕೆ ಸಾಧ್ಯನೇ ಹೊರತು ಪೂರ್ತಿ ನೋಡ್ಲಿಕ್ಕೆ ಸಾಧ್ಯ. ಸಿಂಪಲ್ ಮೀನಿಂಗ್, ಕರೆಕ್ಟ್ ಮೀನಿಂಗ್. ಅದು ಬಿಟ್ಬಿಟ್ಟು ದೇವ್ರು ತಿಳ್ಕೊಳ್ಳೋದಕ್ಕೆ ಆಗೋದು ಅರ್ಥ ಮಾಡಿಬಿಟ್ರೆ ಶಾಸ್ತ್ರಕ್ಕೆ ಅರ್ಥನೇ ಇಲ್ಲ. ಆಯ್ತಾ? ಅರ್ಥ ಆಯ್ತಾ? ಇಂಪಾಸಿಬಲ್ ಬೇರೆ, ಡಿಫಿಕಲ್ಟ್ ಬೇರೆ. ಡಿಫಿಕಲ್ಟ್ ಎಂಬ ಅರ್ಥ ಹೇಳಿದಾಗ ಹುಷಾರು ಅಂತ ಹೇಳ್ಬೋದು. ಇಂಪಾಸಿಬಲ್ ಹೇಳೋದಕ್ಕೆ ದಾಟ ಅಂತ ಕರೀತಾರೆ. ಹೇಳಿದವರೇ ದಾಟ, ಕೇಳಿದವನಲ್ಲ. ಇಂಪಾಸಿಬಲ್ ಮಾಡೋ ಅಂತ ಹೇಳ್ತಾರೆ, ಮತ್ತೆ ಪದಕ್ಕೆ ಅರ್ಥನೇ ಗೊತ್ತಿಲ್ಲ ಅಂತ. ಇಂಪಾಸಿಬಲ್ ಅಂದ್ರೆ ಏನು? ನಾಟ್ ಅಟ್ ಆಲ್ ಪಾಸಿಬಲ್. ಡಿಫಿಕಲ್ಟ್ ಅಂದ್ರೆ ಏನು? ಪಾಸಿಬಲ್ ವಿತ್ ಡಿಫಿಕಲ್ಟಿ. ಕಷ್ಟ ಸಾಧ್ಯ ಬೇರೆ, ಅಸಾಧ್ಯ ಬೇರೆ. ಅಸಾಧ್ಯವಾದ ಸಾಧನೆ ಮಾಡೋದು ದೊಡ್ಡತನ. ಕಷ್ಟ ಸಾಧ್ಯವಾದ್ರೆ ಕಷ್ಟಪಟ್ಟ ಸಾಧನೆ ಮಾಡಕ್ ಬರುತ್ತೆ ಅಂತ. ಅದು ಎಷ್ಟು ಮಟ್ಟಿಗೆ ಕಷ್ಟ ಹೇಗೆ ಬರ್ತಾನ ಹಾಗೆ ಹೇಳಿದ್ದಲ್ಲ. ಅವಾಚ್ಯ, ಆದ್ರಿಂದ ಮುಖ್ಯ ಬ್ರಹ್ಮ ಅವಾಚ್ಯನೆ. ಮೂಲಕ ಅದೆಲ್ಲ ಅವ್ರು ಏನ್ ಮಾಡಿದ್ರು, ವಿಷಯ ತರಲೇ ಇಲ್ಲ. ಅವರು ವಿಷಯನ ಬರ್ದಾಕೊಂಡ್ಬಿಟ್ರು. ಇಲ್ಲಿ ಪ್ರಕೃತಿಗೆ ಅವ್ರ ಸಾಂಖ್ಯ ಮತ್ತೆ ನಿರಾಕರಣೆ ಅಂತ ಹೊರಟ್ಬಿಟ್ರಿ. ಅದೇ ಅವ್ರಿಗೆ ಅರ್ಥ ಬರ್ಬೇಕಾಗಿಲ್ಲ, ಅರ್ಥ ಬರಬಾರದು ಬಂದ್ರೆ ಅವ್ರ ಉದ್ದೇಶ ಇರುತ್ತೆ. ಈಕ್ಷತೆಯ ನಾಶಬ್ದಂ ಎಂಬ ವಿಧಾನ ಇದಕ್ಕಿಂತ ಬದಲಾಯಿಸ್ಬಿಟ್ಟು ಎಲ್ಲಿ ಹೋಯ್ತಾರೆ ಅಂದ್ರೆ ಅದನ್ನ ಸಾಂಖ್ಯಮತ ನಿರಾಕರಣೆ ಮಾಡಿದೆ ಅಂತ ಹೇಳ್ಬಿಡ್ತಾರೆ. ಸಾಂಖ್ಯಮತ ನಿರಾಕರಣೆ ಸಮಯಪಾದ ಇರೋದೇ ಅದಕ್ಕೆ. ಸಾಂಖ್ಯಮತ ಇಲ್ಲ ಅಲ್ಲಿ. ಇಲ್ಲಿ ಸಮನ್ವಯದಲ್ಲಿ ಅವಿರೋಧಾಧ್ಯ ಯಾಕೆ ಬರುತ್ತೆ? ತರಿತವೆ ಇದೆಲ್ಲ ಚಂದ್ರಕಾಂತ ಖಂಡನೆ ಮಾಡ್ತಾ ಹೋಗ್ತಾರೆ. ಆಚಾರ್ಯನ ರಚ ಸಾಂಖ್ಯ ನಿರಾಕರಿಸ್ತೆ ಈ ಸೂತ್ರಾನ್ನೇ ತಾನಚಿ ಕೃಪ ಸಾಂಖ್ಯ ನಿರಾಕರಣೆ ಹೊರಟಿಲ್ಲ. ಆಚಾರ್ಯ ಖಂಡನೆ ಮಾಡ್ತಾರೆ ಅದನ್ನೆಲ್ಲ. ಅದನ್ನ ಸ್ವೀಕಾರ ವಿಸ್ತಾರ ಮಾಡ್ತಾರೆ. ವ್ಯಾಸರಾಜರು ಎಲ್ಲಾ ಮತಗಳ ವಾಕ್ಯನ ಕೋಟ್ ಮಾಡಿ ಖಂಡನೆ ಮಾಡ್ತಾರೆ. ಅರ್ಥ ಆಯ್ತಾ? ಅದಕ್ಕೆ ಬಂದಿದೆ ಕಂಪ್ಯಾರಿಟಿವ್ ಸ್ಟಡಿಗೆ ಮುಂದೆ ಉಪಯೋಗ ಆಗುತ್ತೆ. ಅದು ಸೂತ್ರದ ಈ ಅರ್ಥ ಪಜಿತ ಆಗುತ್ತೆ ಅಂತೇಳಿ ಟೋಟಲಿ ಡಿಬೇಟ್ ಆಗಿಬಿಟ್ಟು ಎಲ್ಲೆಲ್ಲಿ ಸಮಸ್ಯೆ ಬರುತ್ತೋ ಅಸಂಬದ್ಧ ಅರ್ಥನೇ ದಾರಿ ತಪ್ಪಿಲ್ಲ. ಇಲ್ಲಿ ಸಮನ್ವಯದ ವಿಷಯ ಬರಬೇಕ, ಅದು ಸಮನ್ವಯ ಸೂತ್ರ ಆದ ತಕ್ಷಣನೇ ಬರ್ತಾ ಇದೆ. ಅದು ತಗೊಂಡ್ಬೇಡ, ಏನ್ ಮಾಡ್ಬೇಕು ಅದಕ್ಕೆ? ತಪ್ಪದು. ಅಯೋಗ ಇದಕ್ಕೆಲ್ಲ ಬೇರೆಯವ್ರು ಕೂಡ ಬರೀತಾರೆ. ಬೇರೆಯವ್ರು ಬರೀಬೇಕಾದ್ರೆ ಆಚಾರ ಸುಮ್ಮನೆ ಆಚಾರ ಭಾಷೆ ಸೀರಿಯಸ್ ಆಗೋದಕ್ಕೆ ಅರ್ಥ ಆಗಲ್ಲ ಅವರಿಗೆ.
ಸುಮ್ಮನೆ ಬರೆದ್ಬಿಟ್ಟು 5 ಭಾಷೆ ಕಂಪೇರ್ ಮಾಡ್ದವನು, ಗೊತ್ತಾಯ್ತಾ? 5 ಭಾಷೆ ಕಂಪೇರ್ ಮಾಡ್ತಾ ವೇದಾಂತ ಅಂತ ಒಂದು ಪುಸ್ತಕ, ಅದ್ರಲ್ಲಿ 5 ಭಾಷೆಗಳನ್ನ ಕಂಪೇರ್ ಮಾಡ್ತಾ ಬಹಳಷ್ಟು ಕಡೆಗೆ ಮಧ್ವಾ ಸೀಮ್ಸ್ ಟು ಬಿ ಕರೆಕ್ಟ್ ಅಂತ ಬರೀತಾರೆ. ಉಳಿದವ್ರನ್ನ ತೆಗೆದುಬಿಟ್ಟು ಇವ್ರ ಅರ್ಥ ಹೊಂದೋದೇ ಇಲ್ಲ. ಮಧ್ವಾ ಸೀಮ್ ಅರ್ಥ ಎಲ್ಲದಕ್ಕೂ ಆಚಾರನೇ ಕರೆಕ್ಟ್, ಎಲ್ಲದಕ್ಕೂ ಅವ್ನು ಬರೆಯೋದು. ಯಾಕಂದ್ರೆ ಎಲ್ಲದಕ್ಕೂ ಅವನಿಗೆ ಅರ್ಥ ಆಗಿಲ್ಲ. ಫಸ್ಟ್ ಅರ್ಥ ಆದಷ್ಟು ಮಟ್ಟಿಗೆ ಕ್ಲಿಯರ್ ಆಗಿ ಹೇಳ್ತಾನೆ, ಆಚಾರ ಮಧ್ವಾಚಾರ ಅರ್ಥ ಸರಿಯಾಗಿ ಹೊಂದುತ್ತೆ, ಬೇರೆಯವ್ರ ಅರ್ಥ ಹೊಂದೋದಿಲ್ಲ ಅಂತ ಬರೀತಾರೆ. ಯಾಕಂದ್ರೆ ಇದು ಟೀಕಾ ಸಮೇತ ಓದ್ಬೇಕಲ್ಲ, ಟೀಕಾ ಓದೋದಿಲ್ಲ. ನಿಮಗೆ ಆಶ್ಚರ್ಯ ಅಂದ್ರೆ ಬ್ರಹ್ಮಸೂತ್ರ ಭಾಷ್ಯ, ಶಂಕರ ಭಾಷ್ಯವಾಗಲಿ, ರಾಮಾನುಜ ಭಾಷ್ಯವಾಗಲಿ ವಿಸೌಟ್ ಟೀಕಾ ಓದಿಬಿಟ್ರೆ ಅರ್ಥ ಇದೆ. ಆಚಾರ್ಯ ಭಾಷ್ಯ ಆಗಲ್ಲ. ಏನ್ ಬೇಕಾದಕ್ಕೆ ಟೀಕಾ ಬೇಕೇ ಬೇಕು. ಯಾರಿಗೆ ಟೀಕಾಚಾರ ಭಾಷ್ಯ ಅಂದ್ರೆ ಅವರು ಓದಕ್ಕೆ ಆಗ್ಲಿಲ್ಲ ಆ ಟೈಮಲ್ಲಿ. ಯಾರಿಗೆ ಕಂಪೇರ್ ಮಾಡಿ ಇಲ್ಲ, ಅವ್ರಿಗೆ ಏನಾಯ್ತು ಅಂದ್ರೆ ಅವ್ರು ಆ ದಾರಿಯಲ್ಲಿ ಹೋಗ್ಬಿಟ್ರು. ಪ್ರತಿಯೊಬ್ಬರು ಮತ್ತೆ ಅರ್ಥ ಮಾಡ್ಕೋಬೇಕಾದ್ರೆ ಭಾಷೆಗಳು ಓದಿಬಿಟ್ರೆ ಸಾಕು ಅನ್ನೋ ಕಲ್ಪನೆ ಬೇರೆಯಿಂದ ಬಂದ್ಬಿಟ್ಟಿತ್ತು. ಅದಕ್ಕೆ ಅವರೇ ಅದೇ ನ್ಯಾಯದಲ್ಲಿ ಅಪ್ಲೈ ಮಾಡ್ಬೇಕು. ಗೊತ್ತಾಯ್ತಾ? ಮಧ್ವ ಭಾಷೆ ಆಗಲ್ಲ. ಮಧ್ವ ಯಾವಾಗಲೂ ಕೂಡ ವ್ಯಾಕರಣ ಭಾಷೆ. ವ್ಯಾಕರಣ ಭಾಷೆಗೆ ಏನು ಬೇಕಂತ ಪ್ರಕಾರ ಟೀಕಾದಿಗಳು ಬೇಕು. ಅದು ಅಭ್ಯಾಸ ಬಂದೋಗ್ಬಿಟ್ಟಿದೆ. ಉಳಿದ ಭಾಷೆಗಳಿಗೆ ಅದು ಮಸ್ಟ್ ಅಂತ ಕಾನ್ಸೆಪ್ಟ್ ಬರಲಿಲ್ಲ. ಆಚಾರ ಭಾಷೆಗೆ ಮಾತ್ರ ಮಸ್ಟ್. ಟೀಕಾಚಾರ ಟೀಕಾ ಇಲ್ಲದವರು ಏನಾಗೋದಿಲ್ಲ, ಸಮಗ್ರ ಅರ್ಥ ಆಗಲು ಸಾಧ್ಯ ಇಲ್ಲ. ಅದಕ್ಕೆ ಆಚಾರ್ಯ ಸ್ವತಃ ಟೀಕಾ ಬರೆಯಿರಿ ಅಂತೇಳಿ ಟೀಕಾರನ್ನ ಕಳಿಸ್ಕೊಟ್ರು. ತತ್ವಪ್ರತಿಭಟನೆ ಗುರುಕು ಬಡಿತಾಚಾರ್ಯರು ಹೇಳಿ. ಗೊತ್ತಾಯ್ತಾ? ಅದು ಭಾಷಿಕಾರ ಸ್ಟೈಲ್ ಇರಬೇಕಾದ್ದೇ ಹಾಗೆ. ಇದನ್ನ ಪತಂಜಲಿ ಭಾಷೆಗಳಿಗೆ ಒಪ್ಕೋತಾರೆ, ಈ ಭಾಷೆಗಳಿಗೆ ಕೈ ಬಿಟ್ಬಿಡ್ತಾರೆ. ಸರಿತಾ? ಅದು ಸರಿಯಲ್ಲ. ಸೊ ಭಾಷೆಯಲ್ಲಿ ಸರಿಯಾದ ಭಾಷೆ ಸಮೇತ ಓದ್ಬಿಟ್ಟಿದ್ರೆ ಎಲ್ಲ ಕಡೆ ಆಚಾರ್ಯ ಕರೆಕ್ಟ್ ಅಂತ ಹೇಳಿ ಥರ್ಡ್ ಪರ್ಸನ್ಸ್, ಇದು ನಮ್ಮ ಇದಕ್ಕೆ ಸೇರಿದವರಲ್ಲ. ಇದು ಸರ್ ಏನಿರ್ಬೋದು, ಬಯಾಸ್ಡ್ ಅಪ್ರೋಚ್ ಅಂತೇಳಿ ಹಾಗಿಲ್ಲೇ ಇಲ್ಲ. ಅದು ಅರ್ಥ ಆಗ್ತಿತ್ತು, ಅದು ಬರಲಿಲ್ಲ. ಸುಧಾ ಓದಲೇ ಇಲ್ಲ. ಸುಧಾ ಓದಿಬಿಟ್ಟಿದ್ವಿ, ಎಲ್ಲ ವಿಷಯ ಗೊತ್ತಾಗ್ತದೆ. ಅದು ಓದಲೇ ಬಿಟ್ಟು ಹೋಗಕ್ಕೆ ಟ್ರೈ ಮಾಡಿದ್ದಕ್ಕೆ ಹಾಗಾಯ್ತು. ಮತ್ತೆ ಇನ್ನೊಂದು ಸಮಸ್ಯೆ ಇದೆ, ಸುಧಾ ಈಗ ಬಿಲ್ಟಾ ಸಿಕ್ತೋದಿಲ್ಲ. ಗೊತ್ತಾಯ್ತಿಲ್ಲ, ಓಡಿಸ್ಬಿಡ್ತದೆ. ಯಾರು ಗೊತ್ತುಬಿಟ್ಟಿದ್ರೆ ಅವ್ರನ್ನ ಓಡಿಸ್ಬಿಡೋರು ಅಂತ ಓದಲೇ ಬರೋದು. ಪ್ರಿಂಟೇ ಆಗಿದ್ದಿಲ್ಲ ಅದು ಕೂಡ. ಅದರಿಂದಾಗಿ ಓದೋಕ್ಕೆ ಚಾನ್ಸ್ ಸಿಗಲೇ ಇಲ್ಲ. ಪ್ರಿಂಟ್ ಆಗಬೇಕು, ಓದೋದು ಗೊತ್ತಾಗಬೇಕು, ಎರಡೂ ಆಗಿದ್ರೆ ಅವ್ರದ್ದು ಮೊದಲಿಂದ ಬರ್ತಾ ಬಂದ್ಬಿಟ್ಟಿಲ್ಲ. ಇವತ್ತಿಗೂ ಅವ್ರಿಗೆ ಹೆಚ್ಚು ಸಿಗೋ ಪುಸ್ತಕ ಯಾವ ಅಂಗಡಿಗಳು ಸಿಗುತ್ತವೆ. ನಾವು ದುಡ್ಕೊಂಡು ಹೋಗ್ಬೇಕಲ್ಲ, ವಿಚಾರ ಸಿಗೋ ಗ್ಯಾರಂಟಿ ಇಲ್ಲ. ಅಲ್ಲಿ ಗ್ಯಾರಂಟಿ ಸಿಗೋ ವ್ಯವಸ್ಥೆ ಮಾಡಿರ್ತಾರೆ. ಎಲ್ಲ ಅನೇಕ ರೀತಿ ಬಂದು ಭಾಷೆ ಅನೇಕ ರೀತಿ ಪ್ರಿಂಟ್ ಮಾಡ್ತಿದ್ದಾರೆ. ನಮ್ಮದಾರಿ ಶಂಕರ ಭಾಷ್ಯ ವಿತ್ ಶಾರ್ಟ್ ನೋಟ್ಸ್, ಶಂಕರ ಭಾಷ್ಯ ವಿತ್ ವ್ಯಾಖ್ಯಾನಗಳು, ಬೇರೆ ಬೇರೆ ವ್ಯಾಖ್ಯಾನಗಳು ಇಷ್ಟಿಷ್ಟು ಪಪ್ಪರು ಮಾಡ್ತಿದ್ದಾರೆ, ಇಷ್ಟಿಷ್ಟು ಮಾಡ್ತಿದ್ದಾರೆ. ಇತ್ತೀಚೆಗೆ ನಮಗೆ ಬಂದಿದ್ರು ಕೂಡ ಅವ್ರು ಚೆನ್ನಾಗಿ ಮಾಡಿಸ್ತಾರೆ. ಎರಡು ಒಂದು ಕೆಲಸ ಮಾಡಿಸ್ತಾರೆ, ಚೆನ್ನಾಗಿ ವಿಷಯ ಏನೇ ಇರಲಿ ಅಟ್ರಾಕ್ಟಿವ್ ಆಗಿರ್ತದೆ. ತಪ್ಪುಗಳಿದೆ, ನಮಗೆ ಈ ಥರ ತಪ್ಪುಗಳಲ್ಲಿ ಬರಲ್ಲ. ಭಾರಿ ಗೋರಖಪುರ ಪುಸ್ತಕ ಓದಿ ನೀವೀಗ ಅಕಸ್ಮಾತ್ ಒಂದು ತಪ್ಪಿದ್ರೆ ಅಷ್ಟು ಪುಸ್ತಕ ತಿದ್ದಿರ್ತಾರೆ, ಅಷ್ಟು ಕೈ ತಿದ್ದಿರ್ತಾರೆ, ಪ್ರತಿಯೊಂದು ತಪ್ಪನ್ನು ತಿದ್ದಿರ್ತಾರೆ. ಕೊಡೋದೇ ಭಾರಿ ಚೀಪ್ ರೇಟಿಗೆ. ಅಷ್ಟು ಕನ್ಸರ್ನ್ ಇಟ್ಕೊಂಡು ಮಾಡ್ತಾರೆ ಕೆಲಸ. ನಮ್ದು ಹಾಗಲ್ಲ, ಅರ್ಧಕ್ಕರ್ಧ ಹೋಗ್ಬಿಡುತ್ತೆ. ಕೆಲವು ವಾಕ್ಯಗಳೇ ಹೋಗ್ಬಿಡ್ತಾರೆ, ಇರೋದಿಲ್ಲ ಅವ್ರ ಶಬ್ದ ವಾಕ್ಯ ಎಲ್ಲ ಜಪ್ಪಾಗಿಬಿಡುತ್ತೆ. ಆಕಸ್ಮಿಕ ಆದಾಗ ನೋಡ್ಕೊಡ್ಬೇಕು ಮನೆ ಪಕ್ಷ, ಅದು ಇರುತ್ತೆ. ಅದು ಸೀರಿಯಸ್ನೆಸ್ ಇಲ್ಲ, ಅದು ಪ್ರಾಬ್ಲಮ್ ಇರೋದು. ಶಂಕರ ಭಾಷೆಕ್ಕೂ ಇದಕ್ಕೂ ಮಧ್ವ ಭಾಷೆಗೂ ಕಂಪೇರ್ ಯಾಕೆ ಮಾಡಲ್ಲ? ಯಾಕೆ ಮಾಡೋದು? ನಾವು ಮಾಡಿ ತೋರಿಸಿದ್ವಿ, ಅದಕ್ಕೆ ಎಣ್ಣೆ ಬಲಿಷನ್ ಮಾಡಿದ್ರು. ಸರಿಯಲ್ಲ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಬರಲೇಬೇಕು, ಎಲ್ಲರೂ ಬರೀತಾ ಇರುತ್ತೆ ಅವ್ರಿಗೆ. ಇವತ್ತು ಉದಾಹರಣೆ ಕೋರ್ಟ್ ಬರ ಕೇಸ್ ದಿವಸ ಹೋಗಿ ನಾವು ಹೋದ ಮಾಡಲೇಬೇಕು. ಇವನು ಇಲ್ಲೊಂದು ಜನ ಕೇಸ್ ಅಲ್ಲಿಗೆ ಹೋಗ್ಬಿಡುತ್ತೆ. ಅವ್ರು ಏನ್ ಮಾಡ್ಬೇಕು, ಇವನು ಅದ್ರಲ್ಲಿ ಏನು ಪಾಯಿಂಟ್ ಇಲ್ಲ ಹೋದ್ರು ಕೂಡ ಏನ್ ಮಾಡ್ಬೇಕು, ಅವನು ಹೇಳಿದ್ರೆ ಅಪೋಸಿಟ್ ಅಂತ ಶುರು ಮಾಡ್ಬೇಕು. ಇಲ್ಲೊಂದು ಕೇಸ್ ಕ್ಲೋಸ್ ಆಗ್ಬಿಟ್ಟು ಬರ್ತಾರೆ, ಹಾಳಾಗ್ಬಿಡ್ತಾರೆ. ಆಮೇಲೆ ಬರೀತಾನೆ ಇರ್ತಾರೆ. ನಾವು ಬರೋ ಉತ್ತರ ಕೊಟ್ಟಿಲ್ಲ ಅಂತಾನೆ ವಾದ ಮಾಡ್ತಿರ್ತಾರೆ. ಯಾವ್ದು ಕೇಸ್ ಹೋದ್ಮೇಲೆ ಕೂಡ ಜಡ್ಜ್ಮೆಂಟ್ ರಾಂಗ್ ಅಂತ ಹೇಳಿ ಓಡಾಡ್ತಿರ್ತಾರಲ್ಲ, ಹಾಗೆ ಬರೀ ಆರ್ಗ್ಯುಮೆಂಟ್ ಲೆವೆಲ್ ಅಲ್ಲ, ಡೆಸಿಷನ್ ಬಂದ ಮೇಲೂ ಕೂಡ ಅವ್ನು ಕಾಲ ಬಿಡೋದಿಲ್ಲ. ತಂದೆ ಸರಿ ಜಡ್ಜ್ಗೆ ಬುದ್ಧಿ ಇಲ್ಲ, ಯಾರೋ ಏನೋ ಮಾಡ್ಬಿಟ್ಟಿರ್ತಾರೆ ಅಂತ ವಾದ ಮಾಡ್ತಾರೆ. ಆ ರೀತಿ ಕೇಸಸ್ ಇರ್ಬೋದು, ಅದು ಸರಿಯಾದ ಕೇಸಲ್ಲ ಅಂತ ವಾದ ಮಾಡ್ತಾರೆ. ತಪ್ಪ ಯಾವ್ದಷ್ಟು ಹೆಸರುಗಳು ಅವಾಯ್ಡ್ ಮಾಡ್ತಾರೆ. ಗೊತ್ತಾಯ್ತಾ? ವಿರುದ್ಧ ಅಂತಾನೆ ಅವರು ಯಾರು ಯಾವ್ದಕ್ಕೆ ವಿರುದ್ಧ? ಅಯ್ಯೋ, ಕೆಲವು ಸೂತ್ರಗಳ ಎಲ್ಲಾ ಸೂತ್ರಗಳು ಇರ್ತಾರೆ. ಅವ್ರು ಯಾವ ಸೂತ್ರ ಯಾವ್ದು ಅವರೇ ಹೇಳ್ತಾರೆ. ಅದನ್ನ ನಮ್ಮಲ್ಲಿ ಕೇಳ್ತೇವೆ, ಅವ್ರನ್ನ ಕೇಳ್ಬೇಕು ಅಂತ ಹೇಳಿ. ಗೊತ್ತಿಲ್ಲ ಯಾಕಪ್ಪ ಹೋಗಿ ಹೋದವ್ರಿಗೆ ಕೇಳ್ಬೇಕು, ಅವ್ರಿಗೆ ಕೇಳ್ಬೇಕು. ನಾವು ಕೇಳೋದೇ ನಾವು ಕೇಳೋ ಪಾರ್ಟಿ ಕೇಳಿದಾರೆ ಹೊರತು ಇದು ಸೇರಿದ್ದಲ್ಲ. ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಇದು ಗೆಲುವ ವಿಚಾರ.
ಶಂಕರಾಚಾರ್ಯ ಎಲ್ಲ ಸೆಟ್ ಮಾಡಿದ್ದಾರೆ. ಅದೇ ಹೇಳಿದಲ್ಲ, ಅದ್ಮೇಲೆ ಒಟ್ಟು ನಮ್ಗೆ ಯಾವ ವಿಷಯ ಮುಖ್ಯ ಅಲ್ಲ ಈಗ. ಮತ್ತು ವೇದವ್ಯಾಸರು ಹೋಗ್ತಾ ಇಲ್ಲ ಅಂತ ಆಯ್ತು ನೀವೀಗ. ಬಿಟ್ಬಿಡಿ, ಹೇಗೆ ವೇದವ್ಯಾಸರು ಮಾತಾಡ್ತಾ ಕರ್ಕೋಬೇಡಿ, ಸಾಕಲ್ಲ. ಅದೇ ಹೇಳ್ತಿರೋದು, ಭಾಷೆ ಯಾಕೆ ಬರೀತೀರಿ, ವೇದವ್ಯಾಸರ ಮತ ನಮ್ಮ ಮತ ಯಾಕೆ ಹೇಳ್ತೀರಿ ನೀವೀಗ? ಒಬ್ಬ ಗುಂಡ ತಂದೆ ಒಂದು ವಾದಗಳಿರ್ತಾವಪ್ಪ, ಆ ವಾದ ಮಾಡ್ಕೊಂಡು ಹೋಗ್ಲಿ. ಇದು ಕಾನೂನು ಅಂತ ಹೇಳಬಾರ್ದು. ಈ ಸ್ಮಗಲ್ ಮಾಡ್ತಾನೆ, ಸ್ಮಗಲ್ ಮಾಡಿದ್ರೆ ಕಾನೂನು ಅಂತ ಹೇಳಬಾರ್ದು. ಅರ್ಥ ಆಯ್ತಾ ಈಗ? ಅದು ತಪ್ಪಾಗುತ್ತೆ. ಅಂದ್ರೆ ಕಾನೂನನ್ನು ಮೋಸ ಮಾಡಿದಾಗ ಅವ್ರು ಭಾಳ ಡೀಸನ್ನೇನೆ ಇರ್ಬೇಕು. ಹೆಸರು ಕಲ್ಪ ಗಾಲ್ಲ VS ಘಾಟೆ ಅಂತ ಜರ್ಮನ್ ಬುಕ್, ಅದು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಓಂ